ಮೇಡಮ್ ನಿಮ್ಮದು ಬಳೆ ಡಿಸೈನ್ ತೋರಿಸಿ ಅಂತ. ಒಂದು ನಿಮಿಷ ರೀ, ತುಂಬ ಜನ ಕೇಳ್ತಾ ಇರ್ತೀರಾ. ಇದು ಯಾವುದೇ ಗೋಲ್ಡ್ ಅಲ್ಲ, ಇದು ಇಮಿಟೇಷನ್ ಜ್ಯುವೆಲರಿ. ಇದು ಮೀಶೋದಲ್ಲೇ ಸಿಗುತ್ತೆ ನೋಡಿ. ಅದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಈ ಪದಕ ಇದೆಯಲ್ಲ, ಲಕ್ಷ್ಮೀ ಪದಕ, ಎಷ್ಟು ವೈಟ್ ಇದೆ ಗೊತ್ತಾ. ಅರ್ನಿಂಗ್ಸ್ನ ಪ್ರತಿ ದಿವಸ ನೀವು ಅರ್ನಿಂಗ್ಸ್ ಮಾಡ್ಬೋದು. ಯಾವುದೇ ರೀತಿ ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ಕೇಳ್ತಿದ್ರಿ ಅಲ್ವಾ ಮೇಡಮ್, ₹1 ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋ ಜಾಬ್ ಯಾವುದಾದ್ರೂ ಇದ್ದರೆ ಹೇಳಿ ಅಂತ. ಇದು ನೋಡಿ, ಇದು ಫುಲ್ಲು ಇವತ್ತು ಈಗ ಬಂದಿರೋದು. ಆ್ಯಕ್ಚುಲಿ ಅದರಲ್ಲೂ ಕೂಡ ಇತ್ತು ನೋಡಿ. ಯಾವ ರೇಷ್ಮೆ ಸೀರೆನೋ ಇಷ್ಟು ನಿಜವೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಾಫಿ ಬ್ರೌನ್ಗೆ ಗೋಲ್ಡ್ ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ನಾನು ಆನ್ಲೈನಲ್ಲಿ ನೋಡಬೇಕಾದ್ರೆ ನನಗೆ ಸೀರೆ ತೊಗೊಳಕ್ಕೆ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋಲಿ ಅದು ಎಷ್ಟು ಸತಿ ಹುಡುಕ್ಬಿಟ್ಟಿದ್ದೀನೋ, ಅದು ಸಿಕ್ತು. ಒಂದು ಸತಿ ಹಾಗೆ ಲೈಟಾಗಿ ಯೂಟ್ಯೂಬಲ್ಲಿ ತೋರಿಸಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ. ಅದು ಎಷ್ಟು ಕಮೆಂಟ್ ಹೆಂಗೆ ಕಾಣುತ್ತೆ ಗೊತ್ತಾ. ಸ್ಯಾರೀಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಕೆಲವೊಂದು ಜನ ಏನಂತ ಕೇಳಿದ್ರು ಗೊತ್ತಾ, ಈಗಲೇ ಇದೆಲ್ಲ ಬೇಕಾಗಿತ್ತಾ, 1 ವರ್ಷದ ಮುಂಟ ಮಾಡಂತನ ಮಾಡಿಸ್ಕೋಬೇಕು ಅಂತ. ಹೊಸದಾಗಿ ಸ್ಯಾರಿ ಬಂದಾಗ ಇದು ತಗೊಳ್ಳೋಣ ಅಂತ ಅನಿಸುತ್ತೆ. ಕಾಫಿ ಬ್ರೌನ್ ಎಲ್ಲ ಓಪನ್ ಮಾಡಲ್ಲ ನಾನು. ಕಾಫಿ ಬ್ರೌನ್ ಇದು ಒಂಥರ ನೇರಳೆಗಿಂತ ಸ್ವಲ್ಪ ಡಾರ್ಕ್ ಇದೆ, ಸಕ್ಕತ್ತಾಗಿದೆ ಮಾತ್ರ ಇದು. ಇದ್ರದ್ದು ಅಷ್ಟೇ ಎಷ್ಟೊಂದು ಕಡೆ ಹುಡುಕಿದೆ ಈ ಸ್ಯಾರಿನ, ಬಟ್ ನನಗೆ ಸಿಕ್ಕಿರಲಿಲ್ಲ. ಆವಾಗ ಎಲ್ಲಿ ಕೇಳಿದ್ರು ಸೋಲ್ಡ್ ಔಟ್ ಅನ್ನೋರು. ಓಲ್ಡ್ ಪ್ಯಾಟರ್ನ್ ಆಗಿದ್ರು ಆ ಟೈಮಲ್ಲಿ ಕೆಲವೊಬ್ರಿಗೆ ಸಿಕ್ಕಿರಲ್ಲ. ಬಟ್ ಇವಾಗ ನ್ಯೂ ಟ್ರೆಂಡಿಂಗ್ ಏನೇ ಇದೆಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾರೆಲ್ಲ ಹಂಗೆ ಮಾತಾಡಿದಿರಲ್ಲ, ಓಕೆ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಮಾತಾಡಿದವರೆಲ್ಲ ಏನಿಲ್ಲಿ ಬಂದು ನಮಗೆ ಮಾಡ್ಕೊಡಲ್ಲ, ಬಾಣ್ತಿ ಥರ ಇರಬೇಕು. ಎಷ್ಟು ಹೊಸ ಸ್ಯಾರಿ ಬಂದಾಗಲೂ ಇದು ನಾನು ತೊಗೊಬಿಡ್ಲ, ಇದು ಒಂದು ಇಟ್ಕೊಳ್ಳ ಅನಿಸ್ತಾ ಇರತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಇದು ನನಗೆ ತುಂಬ ದಿವಸದಿಂದ ಹುಡುಕ್ತಾ ಇದೆ, ನನಗೆ ಅಂತಲೇ ತರಿಸಿರೋ ಸ್ಯಾರಿ. ಬಟ್ ಇದರಲ್ಲೇ ಹೇಳಿದ್ದೀನಿ, ಒಂದು 15 to 20 ಕ್ವಾಂಟಿಟಿದು ಬೇಕು ಸ್ಯಾರೀಸ್ ಬೇಕು ಅಂತ ಹೇಳಿದ್ದೀನಿ. ನೀವು ಮಾಡೋ ಕೆಲಸನ ನೀವು ಸ್ಯಾಟಿಸ್ಫ್ಯಾಕ್ಷನಿಂದ ಮಾಡಿ ದಯವಿಟ್ಟು. ಸೊ ಅವ್ರಂತಾರೆ ಇವ್ರಂತಾರೆ ಅನ್ನೋರು ಯಾರೂ ಮಾಡ್ಕೊಳ್ಳಲ್ಲ, ಅನ್ನೋರು ಯಾರು ತಿರುಗು ನೋಡಲ್ಲ. ನಮಗೆ ಕಷ್ಟ ಬಂದರೆ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ದಿವಸ ಆಗೋಯ್ತು ಯೂಟ್ಯೂಬ್ಗಂತ ಲೆಂತಿ ವಿಡಿಯೋ ಮಾಡಿ. ಅದೆಷ್ಟು ಕಮೆಂಟ್ಸ್ ಬಂದು ಅದೆಷ್ಟು ಮೆಸೇಜಸ್ ಬಂದು ಗೊತ್ತಿಲ್ಲ. ಮೇಡಮ್ ಬ್ಲಾಗ್ ಸ್ಟಾಪ್ ಮಾಡಿದ್ದೀರಾ, ನಿಮ್ಮ ಬ್ಲಾಗ್ನ ಮಿಸ್ ಮಾಡ್ಕೋತಿದ್ವಿ ಅಂತ. ಇವನ್ ಸ್ಯಾರಿನ ತೋರಿಸೋವಂಥ ವೀಡಿಯೋದಲ್ಲಿ ಕೂಡ ಕಮೆಂಟ್ಸ್ ಬರ್ತಾ ಇದೆ, ಮೇಡಮ್ ನಿಮ್ಮ ಬ್ಲಾಗ್ಸ್ ಹಾಕಿ ಯಾಕೆ ಹಾಕ್ತಾ ಇಲ್ಲ ಅಂದ್ಬಿಟ್ಟು. ನಿಮಗಿಂತ ಜಾಸ್ತಿ ನನಗೆ ಮಿಸ್ ಆಗ್ತಿದೆ ವ್ಲಾಗ್ಸು, ಬಿಕಾಸ್ ಅಷ್ಟು ಕೆಲಸ ಇದೆ. ಎಷ್ಟು ಕೆಲಸ ಅಂದರೆ ಹೇಳೋಕ್ಕೆ ಸಾಕಾಗಲ್ಲ. ಬೇಕಮ್ಮ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟೇ ಲೇಟ್ ನೈಟಿಗೆ ಮಲ್ಕೊಂಡ್ರು ಕೂಡ ಅವಳು ಸ್ಕೂಲ್ ಕಳ್ಸೋಕ್ಕೆ ಮಿನಿಮಮ್ 6:30 ಏಳಲೇಬೇಕು. ನಾನು ನಿದ್ದೆ ಸಾಕಾಗ್ತಾ ಇಲ್ಲ. ಇದ್ರ ಮಧ್ಯೆ ವ್ಲಾಗ್ಸ್ ಮಾಡಬೇಕನ್ನೋ ಮೂಡೇ ಬರ್ತಾಯಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸ್ಯಾರೀಸ್ ಇದೆ ಗೊತ್ತಾ. ಆ್ಯಕ್ಚುಲಿ ಇಲ್ಲಿ ಇಷ್ಟು ಸ್ಯಾರೀಸ್ ನಾನಿನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೇ ಇಲ್ಲ. ಇದು ಒಂದು ಈ ಕಡೆ ಬೊಮ್ಮಗಳೇ ನೀವು, ಇದು ಒಂದು ಇಲ್ಲಿ ನೋಡಿ, ಇದು ಇಷ್ಟು ಪಾರ್ಸಲ್ ಬಂದಿದೆ ಸ್ಯಾರಿದು. ಬಟ್ ಇನ್ನು ಅದನ್ನು ನೆನ್ನೆ ಬಂದಿರೋ ಸ್ಯಾರಿ ಪಾರ್ಸಲ್ನ ಓಪನ್ ಮಾಡೋಕ್ಕೆ ಟೈಮ್ ಇಲ್ಲ. ಸಿಕ್ಕಾಬಟ್ಟೆ ಸಖತ್ ಆರ್ಡರ್ಸು. ಆ್ಯಂಡ್ ಮನೆಗೆ ವಿಸಿಟ್ ಮಾಡೋ ಜನಗಳು, ಅಪ್ಪ ಸ್ಟಾರ್ಟ್ ಮಾಡಿಬಿಡ್ತೀವಿ, ಬಟ್ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಅದನ್ನು ನಡ್ಸ್ಕೊಂಡು ಹೋಗೋದು, ಸಂಭಾಳಿಸ್ಕೊಂಡು ತುಂಬ ಕಷ್ಟ. ಅವ್ನು ಬೇರೆ ಚಿಕ್ಕವನು, ಪ್ರತಿ ಹಾಫ್ ಆನ್ ಅವರ್ಗೂ ಫೀಡ್ ತೊಗೋತಾನೆ. 2 ಫೋನ್ ಯೂಸ್ ಮಾಡಿಕೊಂಡು, ಅಂದರೆ ಸ್ಯಾರಿದು ಈ ಫೋನು, ಇದ್ರಲ್ಲಿ ಬರೋದು ಆರ್ಡರ್ಸ್, ಅದ್ರಲ್ಲಿ ಬರೋ ಆರ್ಡರ್ಸ್. ಯಪ್ಪ, ನನಗೆ ನಾರ್ಮಲ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ನಂಬರ್ಗೆ ನನಗೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ ಅಥವಾ ನೈಬರ್ಸ್ ಕಾಲ್ ಮಾಡ್ತಾರೆ. ಆ್ಯಂಡ್ ಸ್ಯಾರಿ ಆರ್ಡರ್ ಫೋನ್ ಮಾಡೋರಿಗೆ ಆನ್ಲೈನು ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ಗೆ ಹಾಕಿರ್ತೀನಲ್ಲ, ಅವ್ರು ಕಾಲ್ ಮಾಡ್ತಾರೆ. ಸಿಕ್ಕಾಬಿಟ್ಟೆ ಒಂಥರ ತಲೆಗೆ ಟೆನ್ಷನ್ ಹತ್ತೋ ಥರ ಆಗ್ಬಿಟ್ಟಿದೆ. ಸೊ ಅದ್ರ ಮಧ್ಯೆ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅದರಲ್ಲೂ ಮಿನಿ ವ್ಲಾಗ್ ಅಲ್ಲಿ ಇಲ್ಲಿ ಹಾಕಿರ್ತೀನಿ. ಆ್ಯಂಡ್ ಶೂಟ್ ಮಾಡ್ಕೊಂಡಿರೋ ವೀಡಿಯೋನೇ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಒಂದು ಮೀಶೋ ವಿಡಿಯೋ ಮಗು ಎಸೆನ್ಷಿಯಲ್ತು ನ್ಯೂ ಬಾರ್ನ್ ಬೇಬಿ ಪ್ರಾಡಕ್ಟ್ಸ್ದು ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವತ್ತು ಗುರುವಾರ ಆಯಿತಾ. ಸೊ ಟೈಮ್ ನೋಡಿ 7:30 ಆಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ರಾಯರ ಮಠಕ್ಕೆ ಇಷ್ಟು ಲೇಟಾಗಿ ಹೋಗ್ತಿರೋದು. ಆ್ಯಕ್ಚುಲಿ ಇವತ್ತು ನನ್ನ ಮಗನೂ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮದು ಒಂದು ಕೇಳ್ಕೊಂಡಿದ್ದೆ ರಾಯರ ಹತ್ರ. ಸೊ ಹಾಗಾಗಿ ಅವ್ನಿಗೆ ಇವಾಗ 4 months ಆಗಿದೆ ಅಲ್ವಾ, ಅವನ್ನ ಜೊತೆಲೇ ಕರ್ಕೊಂಡು ಹೋಗಿ ರಾಯರ ದರ್ಶನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೇಳ್ಕೊಂಡಿದ್ದಂಥ ಕೆಲಸ ಆಗಿದೆ. ಸೊ ಅವನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಕರ್ಕೊಂಡು ಹೋಗಬೇಕು. ಇಷ್ಟು ಲೇಟಾಗಿ ಯಾಕೆ ಹೋಗ್ತಿದ್ದೀನಿ ಅಂತ ಅಂದರೆ, ಒಂದು 8:30 ಅಷ್ಟರಲ್ಲಿ ರಾಯರ ಮಠದಲ್ಲಿ, ಅಂದರೆ ಕಾಮಧೇನು ಕ್ಷೇತ್ರದಲ್ಲಿ ರಾಯರದು ತೇರನ್ನ ಎಳಿತಾರೆ. ಪ್ರತಿ ವಾರನೂ ಕೂಡ ಎಳಿತಾರೆ ಗುರುವಾರ. ಸೊ ಅದನ್ನು ಅವನಿಗೆ ತೋರಿಸ್ಬೇಕು, ಅಲ್ಲಿಗೆ ಅವನ್ನ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಟೈಮ್ ಮಾಡ್ಕೊಂಡು ಹೊರಟಿದ್ದೀವಿ. ಇವಾಗ ಹೋಗಿ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತೇರೆಲ್ಲ ಸ್ಟಾರ್ಟ್ ಆಗುತ್ತೆ ವಾಲಾಗದ ಸಮೇತ. ಸೊ ಅದನ್ನು ಅವನಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಈ ಟೈಮಲ್ಲಿ ಹೊರಟಿರೋದು. ಆ್ಯಕ್ಚುಲಿ ನಮ್ಮ ಕಾರಲ್ಲಿ ಹೋಗ್ತೀವಿ, ಏನೋ ಪ್ರಾಬ್ಲಮ್ ಇಲ್ಲ, ತುಂಬ ಸೇಫಾಗಿ ಹೋಗ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕೆಲವೊಂದು ವಿಷಯ ಕೇಳ್ತಾ ಇದ್ರೆ, ಅದನ್ನು ನೆನಪಿಸ್ಕೊಂಡು ಈ ಬ್ಲಾಗಲ್ಲಿ ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ಒಂದು ವಿಷಯ ಬಂದ್ಬಿಟ್ಟು ನಾನು ವೇರ್ ಮಾಡೋ ಬಳೆ. ಮೇಡಮ್ ನಿಮ್ಮದು ಬಳೆ ಡಿಸೈನ್ ತೋರಿಸಿ ಅಂತ. ಒಂದು ನಿಮಿಷ ರೀ, ತುಂಬ ಜನ ಕೇಳ್ತಾ ಇರ್ತೀರಾ. ಆ ಬಳೆ ಡಿಸೈನು ನಾರ್ಮಲ್ ಬಳೆ, ಇದು ಯಾವುದೇ ಗೋಲ್ಡ್ ಅಲ್ಲ, ಇದು ಇಮಿಟೇಷನ್ ಜ್ಯುವೆಲರಿ. ಇದು ಮೀಶೋದಲ್ಲೇ ಸಿಗುತ್ತೆ ನೋಡಿ, ಕಾಣಿಸ್ತಾ ಇದೆಯಾ ಚೆನ್ನಾಗಿ.
ಇದು ಮೀಶೋದಲ್ಲೇ ಸಿಗುತ್ತೆ ಲಕ್ಷ್ಮಿದು. ಇದರಲ್ಲಿ ದೊಡ್ಡ ಸೈಜ್ ನಾನು ನನ್ನ ಸೀಮಂತಕ್ಕೆ ಬುಕ್ ಮಾಡ್ಕೊಂಡಿದ್ದೆ. 2 ಸೈಡ್ ಹಾಕಿದ್ದೆ ಬಳಿನ, ಅಂದರೆ 4 ಬ್ಯಾಂಗಲ್ ಬುಕ್ ಮಾಡ್ಕೊಂಡಿದ್ದೆ. 2 ಸೆಟ್ ಬ್ಯಾಂಗಲ್ಗೆ 2 ಸೆಟ್ಗೆ ನನಗೆ 400 ಚಿಲ್ಲರೆ ಬಿತ್ತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಯಾವುದೇ ಹಾಟ್ ವಾಟರ್ ತಣ್ಣೀರು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಹಿಂಗೆ ಮಾಡ್ಕೊಬಿಡೋದು, ವಿಡಿಯೋ ಮಾಡಿದ ತಕ್ಷಣ ಬಿಚ್ಚಾಕೋಕ್ಕಾಗಲ್ಲ, ಪಾತ್ರೆ ತೊಳೆಯೋದು ಬೇರೆ ಕೆಲಸ ಮಾಡ್ತಿರ್ತೀನಿ. ಬಟ್ ಹಾಳಾಗಿಲ್ಲ ಇದು ಆಯಿತಾ. ಮಿನಿಮಮ್ ಒಂದು 4 ಮಂತ್ಸ್ ಆಯಿತು, ಹಾಳಾಗಿಲ್ಲ. ತುಂಬ ಚೆನ್ನಾಗಿದೆ. ಬೇಕು ಈ ಬ್ಯಾಂಗಲ್ಸ್ ಬೇಕು ಅನ್ನಂಗಿದ್ರೆ ನಾನು ಮೀಶೋದು ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಇನ್ನೊಂದು ತುಂಬ ಎಂಕ್ವೈರಿ ಬಂದಿದ್ದಂಥ ಒಂದು ವಿಷಯ ಅಂತಂದರೆ ನೋಡಿ, ಇಲ್ಲೇ ಇಟ್ಬಿಟ್ಟಿದ್ದೀನಿ. ಈ ಹಾರನ ತುಂಬ ಜನ ಕೇಳ್ತಿದ್ದೀರಾ. ಓ ಮೈ ಗಾಡ್, ಎಷ್ಟು ಜನ ಕೇಳಿಬಿಟ್ರಿ ಗೊತ್ತಾ. ನೀವು ಹಾಕೋ ವೈಟ್ ಹಾರ ತೋರಿಸಿ, ಅದು ಎಲ್ಲಿ ತೊಗೊಂಡ್ರಿ, ಎಷ್ಟಾಯಿತು, ಎಷ್ಟು ಜನ ಕೇಳಿದ್ರಿ. ಬಟ್ ಆಗಿರಲಿಲ್ಲ ನೋಡಿ. ಇದು ವೈಟ್ ಹಾರ ನನಗೆ ಎಷ್ಟೊಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಸಕ್ಕತ್ತಾಗಿದೆ. ಚೆನ್ನಾಗಿ ಕಾಣಿಸ್ತಿದೆಯಾ ಹಾರ. ಅದಕ್ಕೆ ಇದು 2 ಪೇರ್ ಇಯರಿಂಗ್ಸ್ ಬರುತ್ತೆ. ನಾನು ಆಲ್ಮೋಸ್ಟ್ ಅದು ಎಷ್ಟು ಸ್ಯಾರೀಸಲ್ಲಿ ಹಾಕಿದ್ದೀನಿ, ಬಟ್ ಗೋಲ್ಡ್ ಇಯರಿಂಗ್ ಯೂಸ್ ಮಾಡ್ತೀನಿ ನಾನು. ಬಿಕಾಸ್ ನನ್ನ ಕಿವಿ ಸ್ವಲ್ಪ ಜಾಸ್ತಿ ವೆಯ್ಟ್ ತಡೆಯಲ್ಲ, ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಬಟ್ ಅಷ್ಟು ವೆಯ್ಟು ತಡೆಯಲ್ಲ. ಕಿವಿ ತುಂಬ ದೊಡ್ಡದಿದೆ, ಹಾಲೆ ಅಂತಾರಲ್ಲ ಅದು. ಸೊ ಹಾಗಾಗಿ ಬರೀ ನಾನು ಸರ ಹಾಕೋತೀನಿ. ನನ್ನ ಪ್ರತಿ ಸ್ಯಾರಿ ತೋರಿಸೋ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲೂ ಕೂಡ ಈ ಸರ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಹಾಕೋತೀನಿ. ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು, ಯಾವುದೇ ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ. ಸೊ ಈ ಸರ ನಾನು ಶ್ರೀಹಾಸ್ ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಬೈ ಮಾಡಿದ್ದು. ನನಗೆ ನಿಜವಾಗ್ಲೂ ತುಂಬ ಶಾಕಿಂಗ್ ಆಯಿತು. ಈ ಸರ ತುಂಬ ಕಮ್ಮಿ ಪ್ರೈಸಿಗೆ ಕೊಟ್ಟಿದ್ದಾರೆ ಅವರು ನನಗೆ. ಬಿಕಾಸ್ ಎಷ್ಟೊಂದು ಇನ್ಸ್ಟಾಗ್ರಾಮ್ ಪೇಜನ್ನ ನಾನು ನೋಡಿದೆ, ಬಟ್ ಅಲ್ಲಿ ಇಷ್ಟು ಕಮ್ಮಿ ಇಲ್ಲ, ತುಂಬ ಜಾಸ್ತಿ ಪ್ರೈಸ್ ಹೇಳೋರು. ಬಟ್ ಇದು ಅವರು ಕೊಟ್ಟಿದ್ದಂಥ ಪ್ರೈಸ್ಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಿಮಗೆ ಯಾರಿಗಾದರೂ ಈ ಸರ ಬೇಕು ಅಂದರೆ ಶ್ರೀಹಾಸ್ ಕಲೆಕ್ಷನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಹೋಗಿ ಅಲ್ಲಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಈ ಪದಕ ಇದೆಯಲ್ಲ, ಲಕ್ಷ್ಮೀ ಪದಕ, ಎಷ್ಟು ವೈಟ್ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಅವ್ರದ್ದು ನಾನು ಇನ್ನೊಂದು ಹೇಳಬೇಕು, ಅವ್ರ ಹತ್ರ ರೀಸೆಲ್ಲರ್ಸ್ ಆಗಿ ವರ್ಕ್ ಮಾಡ್ಬೋದು. ಯಾವುದೇ ವುಮೆನ್ಸ್ ಆಗಿದ್ರು, ಯಾವುದೇ ಹೌಸ್ ವೈಫ್ಸ್ ಆಗಿದ್ರು ಕೂಡ ಅವ್ರ ಹತ್ರ ರೀಸೆಲ್ಲರ್ ಆಗಿ ವರ್ಕ್ ಮಾಡ್ಬೋದು. ಅದಂತೂ ನನಗೆ ತುಂಬ ಖುಷಿ ಆಯಿತು. ಸೊ ಯಾರಾದರೂ ರೀಸೆಲ್ಲರ್ ಆಗಿ ವರ್ಕ್ ಮಾಡಬೇಕು, ನಾನು ಮನೇಲೇ ಇದ್ದೀನಿ, ನನಗೆ ಜಾಬ್ ಬೇಕು, ಇನ್ವೆಸ್ಟ್ ಮಾಡೋಕ್ಕೆ ಕಷ್ಟ ಅಂತ ಯಾರಾದರೂ ಇರ್ತೀರಲ್ಲ, ಸೊ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವರ ವಾಟ್ಸಪ್ ಗ್ರೂಪ್ ಜಾಯ್ನಿಂಗ್ ಲಿಂಕ್ನ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಹೋಗಿ ವಾಟ್ಸಪ್ಗೆ ಜಾಯ್ನ್ ಆದರೆ ಅವರ ಡೈಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಜ್ಯುವೆಲ್ಲರಿ ಕಲೆಕ್ಷನ್ದು. ಅದನ್ನು ನೀವು ಸರ್ಕ್ಯುಲೇಟ್ ಮಾಡಿಕೊಂಡು ನೀವು ಒಂದು ಅರ್ನಿಂಗ್ಸ್ನ ಪ್ರತಿ ದಿವಸ ನೀವು ಅರ್ನಿಂಗ್ಸ್ ಮಾಡ್ಬೋದು. ಯಾವುದೇ ರೀತಿ ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೇಳ್ತಿದ್ರಿ ಅಲ್ವಾ ಮೇಡಮ್, ₹1 ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋ ಜಾಬ್ ಯಾವುದಾದ್ರೂ ಇದ್ದರೆ ಹೇಳಿ ಅಂತ. ಇದು ನೋಡಿ, ಆರಾಮ್ಸೆ ರೀಸೆಲ್ಲರ್ ಆಗಿ ಮಾಡ್ಬೋದು. ನೀವು ₹1 ಪ್ರಾಫಿಟ್ ಹಾಕೋಂಗಿಲ್ಲ. ಅವ್ರದ್ದು ಶ್ರೀಹಾಸ್ ಕಲೆಕ್ಷನ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ತುಂಬ ವೆರೈಟಿ ಆಫ್ ಜ್ಯುವೆಲ್ಲರೀಸ್ ಸಿಗುತ್ತೆ, ನೀವು ಹೋಗಿ ವಿಸಿಟ್ ಮಾಡ್ಬೋದು. ಇದು ಒಂದೇ ಅಂತಲ್ಲ, ಈಗಿನ ಟ್ರೆಂಡಿಂಗ್ ಆಗಿರೋ ಮೋಸ್ಟ್ ಟ್ರೆಂಡಿಂಗ್ ಜುಮ್ಕಾ ಕೂಡ ಸಿಗುತ್ತೆ ಅವ್ರಿಗೆ. ಸಖತ್ ವೆರೈಟಿ ಕಲೆಕ್ಷನ್ಸ್ ಇದೆ, ಹೋಗಿ ಅಲ್ಲಿ ಬೇಕು ಅಂದರೆ ಪರ್ಚೇಸ್ ಮಾಡಿ. ಅದರ್ವೈಸ್ ಲೇಡೀಸ್ ಯಾರಾದ್ರೂ ನೀವು ಅಲ್ಲಿ ಜಾಬ್ ಮಾಡಬೇಕು ರೀಸೆಲ್ಲರ್ ಆಗಿ, ನಮಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹೇಳ್ತಿದ್ದೀನಲ್ವ, ನಂಬರ್ ನನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅವ್ರದ್ದು. ಆ್ಯಂಡ್ ಅವರ ಜಾಬ್ದು ವಾಟ್ಸಪ್ ಗ್ರೂಪ್ ಜಾಯ್ನಿಂಗ್ ಲಿಂಕ್ ಏನಿದೆ ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಫಸ್ಟು ಇವಾಗ ನೋಡಿ ರಾಯರ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಟೈಮು ತುಂಬ ಕಮ್ಮಿ, ಸೊ ಇರೋ ಕಮ್ಮಿ ಟೈಮಲ್ಲೇ ರಾಯರ್ನ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಜಸ್ಟ್ ಪೂಜೆ ಮಾಡಿ ಪಾಪನ ಕರ್ಕೊಂಡು ಹೋಗಬೇಕು. ಆನ್ ದ ವೇ ಹೋಗಿ ಆದಮೇಲೆ ನಾನು ಇವತ್ತು ಒಂದು ಪಾರ್ಸಲ್ ತೋರಿಸ್ತೀನಿ. ನಾನು ಸ್ಯಾರಿ ಅಷ್ಟು ಬಂದಿದೆ, ಕಲೆಕ್ಷನ್ ಓಪನ್ ಮಾಡಿಲ್ಲ ಅಂತ. ಆ್ಯಂಡ್ ಇವತ್ತು ಕೂಡ ಇನ್ನೂ ಒಂದು ಮೋರ್ ದೆನ್ 5 to 6 ಪ್ಯಾಟ್ರನ್ ಸ್ಯಾರೀಸ್ ಬರ್ತಾ ಇದೆ ಆನ್ ದ ವೇ. ಅದು ನಾವು ಹೋಗಿ ಬರೋ ಅಷ್ಟರಲ್ಲಿ ಬರ್ಬೋದು ಮೇ ಬಿ. 2 ಸ್ಯಾರೀಸ್ನು ನಾನು ಒಟ್ಟಿಗೆ ಇವತ್ತು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಯಾವುದೆಲ್ಲ ಕಲೆಕ್ಷನ್ಸ್ ತಂದಿದ್ದೀನಿ ಅಂದ್ಬಿಟ್ಟು 2 ಸ್ಯಾರೀಸ್ನು ಓಪನ್ ಮಾಡಿ ತೋರಿಸ್ತೀನಿ. ಯೂಟ್ಯೂಬಲ್ಲಿ ಒಂದೇ ಪ್ಯಾಟ್ರನ್ ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸಿರೋದು. ತುಂಬ ಜನ ಕೇಳಿದ್ದೀರಾ ಮೇಡಮ್ ಯೂಟ್ಯೂಬಲ್ಲೂ ಹಾಕಿ, ನಮಗೂ ಯೂಸ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಬಂದು ನೋಡೋದು, ಯೂಟ್ಯೂಬ್ಗೂ ಹಾಕಿ ಅಂತ. ಸೊ ಇವತ್ತು ಯೂಟ್ಯೂಬ್ಗೂ ಫಸ್ಟೇ ಇಲ್ಲೇ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಾನು ಫಸ್ಟೆಲ್ಲ ಪ್ರತಿ ಗುರುವಾರ ಯಾವ ಥರ ಪೂಜೆ ಮಾಡ್ತಿದ್ದೆ, ಏನು ಪ್ರಸಾದ ಮಾಡ್ತಿದ್ದೆ, ಇದೆಲ್ಲನೂ ಕೂಡ ಮಿನಿ ವ್ಲಾಗಲ್ಲಿ ಅಥವಾ ನನ್ನ ಯೂಟ್ಯೂಬ್ ಲೆಂತಿ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೆ. ಬಟ್ ಇವಾಗಂತೂ ಅದೆಲ್ಲ ಶೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಂತ ಮನೇಲಿ ನಾನು ರಾಯರಿಗೆ ಪೂಜೆ ಮಾಡ್ತಾ ಇಲ್ಲ, ವಾರ ಮಾಡ್ತಾ ಇಲ್ಲ, ಈ ಥರದ್ದೆಲ್ಲ ಅಲ್ಲ. ಬಟ್ ಅದನ್ನೆಲ್ಲ ಮಾಡಬೇಕಾದ್ರೆ ವಿಡಿಯೋನು ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ಮಿನಿಮಮ್ 1 hour ಅಥವಾ 1.5 hour ಎಲ್ಲ ಟೈಮು ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಸೊ ಅದಕ್ಕಿಂತ ಬೇಗ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ವ್ಲಾಗ್ಸ್ ಎಲ್ಲ ಮಾಡ್ತಾ ಇಲ್ಲ ಅಷ್ಟೇ. ಅಲ್ಲೂ ಕೂಡ ಸ್ಕೂಲ್ ಸ್ಟಾರ್ಟ್ ಆದಾಗಂತೂ ಬೆಳಗ್ಗೆ ಅವಳಿಗೆ ಎಷ್ಟು ಬೇಗ ಸ್ಕೂಲಿಗೆ ಕಳಿಸಿರ್ತೀನಿ, ಬಟ್ ಮಧ್ಯಾಹ್ನ ಅಷ್ಟರಲ್ಲಿ ಬೇಗನೆ ಬಂದ್ಲು ಅನ್ಸುತ್ತೆ. ಬಿಕಾಸ್ ಅವಳು ಬರೋ ಅಷ್ಟರಲ್ಲಿ
ಕನಿಷ್ಠ ನಾನು ಒಂದು 10 ಮಿನಿಟ್ಸೋ ಅಥವಾ ಒಂದು ಅರ್ಧ ಗಂಟೆನೋ ಫ್ರೀಯಾಗಿ ಕುತ್ಕೊಂಡಿದ್ದೀನಿ ಅನ್ನೋದೇ ಇಲ್ಲ, ಹಾಗಾಗ್ಬಿಟ್ಟಿದೆ. ಅದರಲ್ಲೂ ಈಗ ಒಂದು ವಾರದಿಂದ ಎಷ್ಟು ಕೆಲಸ ಆಗಿದೆ ಅಂದರೆ ಡೈಲಿ ಅದೇ ಸ್ಯಾರಿ ಆರ್ಡರ್ ಮಾಡು, ಬಂದ ತಕ್ಷಣ ಪಾರ್ಸಲ್ ಎಲ್ಲ ಪ್ಯಾಕ್ ಮಾಡು, ಮತ್ತು ಸ್ಯಾರಿ ವಿಡಿಯೋ ಮಾಡ್ಕೊ, ಮತ್ತು ಪಾಪು ನೋಡ್ಕೊ, ಮನೆ ಕೆಲಸ ಅಷ್ಟರಲ್ಲಿ ಪಿಕ್ಕಮ್ಮ ಬಂದಳು. ಪ್ರತಿದಿನ ಇದೇ ಆಗೋಗಿದೆ. ನನಗಂತೂ ಎಷ್ಟು ಬ್ಯುಸಿ ಆಗ್ತೀನಿ ಲೈಫಲ್ಲಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅದು ಡೆಲಿವರಿ ಆಗಿ ಇಷ್ಟೇ ದಿವಸಕ್ಕೆ ಇವತ್ತು ಇಷ್ಟೆಲ್ಲ ಆಗ್ತಾ ಇದೆ. ಇಷ್ಟು ಚಿಕ್ಕದಾಗಿ ಏನಾದರೂ ಒಂದು ನಾನು ನನ್ನದು ಸ್ವಂತದ್ದು ಅಂತ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆಲ್ಲ ರಾಯರೇ ಕಾರಣ. ನಾನು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಹಾಕ್ತಾ ಇರ್ತೀನಿ, ನನಗೆ ಎಷ್ಟೇ ಸ್ಯಾರೀಸ್ ಬರಲಿ, ಚಿಕ್ಕದಾಗಿ ಒಂದು 5000ಗೆ ಸ್ಯಾರಿನ ತರಿಸ್ಲಿ, ರಾಯರ ಹತ್ರ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಸ್ಯಾರಿ ಎಲ್ಲ ಓಪನ್ ಮಾಡಿ ನಾನು ಇನ್ಸ್ಟಾಗ್ರಾಮ್ಗೆ ಬಿಡೋದು. ನನಗೆ ಅದರಲ್ಲಿ ಏನೋ ಒಂದು ನಂಬಿಕೆ, ರಾಯರ ಹತ್ರ ಇಟ್ಟು ಇದೆಲ್ಲ ಆದಷ್ಟು ಬೇಗ ಸೇಲ್ ಆಗಲಿ, ಒಳ್ಳೆ ನನಗೆ ಲಾಭ ಬರಲಿ ಅಂತ ಕೇಳಿಕೊಂಡು ಮಾಡಿದಂತಹ ಕೆಲಸ ಯಾವುದು ಕೂಡ ನನಗೆ ಕೆಡಕಾಗಿಲ್ಲ. ಸೊ ಇದು ಕೂಡ ಒಳ್ಳೇದಾಗತ್ತೆ ಅಂತ ಸೊ ಅದೇ ರೀತಿಲಿ ರಾಯರ ಕೈ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ನನ್ನ ನೋಡ್ಬಿಟ್ಟು ನನ್ನ ಯೂಟ್ಯೂಬ್ ಫಾಲೋವರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ಸುತ್ತೆ, ಇಬ್ರು ಹುಡುಗಿರು, ಅವರು ಇಬ್ರು ಮೇಡಮ್ ನಮಗೆ ದೂರ ಆಗುತ್ತೆ ಬ್ಯಾಂಗ್ಳೂರಿಗೆ ಬಂದು ಸ್ಯಾರೆಲ್ಲ ತಗೋಬರೋದು, ನಿಮ್ಮ ಕಲೆಕ್ಷನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ, ನೀವು ಸ್ಯಾರಿನ ತರಿಸಿ ಕೊಟ್ಟರೆ ಹೋಲ್ಸೇಲ್ ಪ್ರೈಸಲ್ಲಿ ನಾವು ತಗೋತೀವಿ, ನಾವು ಸೇಲ್ ಮಾಡ್ತೀವಿ, ನಮ್ಗೆ ಉಪಯೋಗ ಆಗುತ್ತೆ ಅಂತ ಒಂದು 2-3 ದಿವಸನೇ ನನಗೆ ಪದೇ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾಯಿದ್ರು. ಬಟ್ ನಾನು ಅವ್ರಿಗೆ ಅಷ್ಟೊಂದೆಲ್ಲ ನನಗೆ ಎಫರ್ಟ್ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಹಾಗಾಗಿ ನೋಡೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೂ ಕೂಡ ಒಂದು ಹುಡುಗಿ ವಾಟ್ಸಪ್ಪಲ್ಲಿ ರಾಯರಿಗೆ ಪೂಜೆ ಮಾಡಿರೋದು, ಮತ್ತು ಅವ್ರ ಹತ್ರ ನಾರ್ಮಲ್ ಡೈಲಿ ವೇರ್ದು ಸ್ಯಾರೀಸ್ ಎಲ್ಲ ಸ್ಟಾಕ್ ಇದೆಯಂತೆ, ಅದರದ್ದೆಲ್ಲ ಒಂದೇ ಸತಿ ಇಟ್ಟು ಫೋಟೋ ಕಳಿಸ್ತು. ಮೇಡಮ್ ನೀವು ನಿಜವಾಗ್ಲೂ ರಾಯರ್ ಭಕ್ತರೇ ಆಗಿದ್ದರೆ ನನಗೆ ರಿಪ್ಲೈ ಮಾಡ್ತೀರಾ ಹಾಗೆ ಹೀಗೆ ಅಂತ ಒಂದು ಕನ್ನಡದಲ್ಲಿ ಶುದ್ಧ ಟೈಪಿಂಗ್ಸ್ ಎಲ್ಲ ಕಳಿಸಿತ್ತು. ಬಟ್ ನಾನು ಲಾಸ್ಟಿಗೆ ಒಪ್ಕೊಂಡೆ, ಆಯಿತು ಮೇಡಮ್ ನಾನು ಅಂದರೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಾನು ಇವಾಗಲೇ ಹೇಳಿದ್ದೀನಿ, ಅಷ್ಟು ಜಾಸ್ತಿ ಬಲ್ಕ್ ಆರ್ಡರ್ಸ್ಗೆ ಅಂದರೆ ವೆಯ್ಟ್ ಮೇಲೆ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಆ್ಯಡ್ ಆಗುತ್ತೆ. ಆ ಶಿಪ್ಪಿಂಗ್ ಚಾರ್ಜಸ್ ನೀವೇ ಕೊಡಬೇಕಾಗತ್ತೆ, ನೀವೇ ಪೇ ಮಾಡಬೇಕಾಗತ್ತೆ. ಪೇ ಮಾಡ್ತೀನಿ ಅನ್ನಂಗಿದ್ರೆ ನಾನು ಏನು ಹೋಲ್ಸೇಲ್ ರೇಟಿಗೆ ತರ್ತೀನಿ ಅದೇ ರೇಟ್ಗೆ ನಿಮಗೂ ಸಪ್ಲೈ ಮಾಡ್ತೀನಿ, ನನಗೇನು ಅದ್ರ ಪ್ರಾಬ್ಲಮ್ ಇಲ್ಲ. ನಾನೊಬ್ಬಳೇ ಮಾಡಬೇಕು, ನಾನೊಬ್ಬಳೇ ಎಲ್ಲ ಕಡೆ ಇರಬೇಕು ಅನ್ನೋದು ನನಗೇನು ಅಷ್ಟು ಆಸೆ ಇಲ್ಲ. ನಮ್ಮ ಜೊತೆ ನನ್ನ ಫಾಲೋ ಮಾಡೋ ಅಂಥ, ನನ್ನ ಖುಷಿಯಿಂದ ಇಷ್ಟಪಟ್ಟು ನೋಡೋ ಅಂಥ ಹೆಣ್ಮಕ್ಳು ಬೆಳೆದ್ರೆ ನಮಗೂ ಖುಷಿನೇ ಆಗುತ್ತೆ. ಹಂಗಂತ ಹೇಳಿ ಒಪ್ಕೊಂಡಿದ್ದೀನಿ. ಅದರಲ್ಲಿ ಇಬ್ಬರು ಮೆಸೇಜ್ ಮಾಡಿದ್ದು ನನಗೆ, ಒಬ್ಬರು ಮಾತ್ರ ರಾಯರ ಫೋಟೋ ಎಲ್ಲ ಕಳಿಸಿ ಈ ಥರ ಎಲ್ಲ ಮಾತಾಡಿದ್ರಲ್ಲ, ಸೊ ಅವ್ರಿಗೆ ನಾನು ಫಾರ್ ದ ಫಸ್ಟ್ ಟೈಮ್ ಸ್ಟಾಕ್ ಒಂದು 11 ಸೀರೆನ ಕಳಿಸ್ಕೊಂಡಿದ್ದೆ. ಮತ್ತು ಅದೇ ಹುಡುಗಿ ನನ್ನ ಹತ್ರ 23 ಸೀರೆನ ಒಂದೇ ಸತಿ ಬಲ್ಕಲ್ಲಿ ಆರ್ಡರ್ ಮಾಡಿದೆ. ಅದನ್ನು ನಾನು ಅಪ್ಕಮಿಂಗ್ ಹೇಳ್ತೀನಿ ನಿಮಗೆ, ಯಾವ ಹುಡುಗಿ ಏನು ಎಷ್ಟು ಸ್ಯಾರಿ ತಗೋತು ಅಂತ. ಆ್ಯಂಡ್ ಮನೇಲೆಲ್ಲ ಪೂಜೆ ಮುಗಿಸ್ಬಿಟ್ಟು ರಾಯರ ಮಠಕ್ಕೆ ಹೋದ್ವಿ. ಬಟ್ ನನ್ನ ಫೋನ್ನ ಮನೇಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ನನಗೆ ಗೊತ್ತೇ ಆಗಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ನೆನಪಾಯಿತು, ಬಟ್ ವಿಡಿಯೋ ಮಾಡ್ಕೊಬರ್ಬೇಕಾಗಿತ್ತು ಏನು ಮಾಡೋದು ಅಂತ. ಸೊ ನನ್ನ ಹಸ್ಬೆಂಡ್ ಫೋನಲ್ಲೇ ವಿಡಿಯೋ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಫೋನ್ ಅಷ್ಟು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ಸೊ ಇರೋದ್ರಲ್ಲೇ ಸ್ವಲ್ಪ ಮಟ್ಟಿಗೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ನಮ್ಮ ಪಾಪನ ಕರ್ಕೊಂಡು ಹೋಗಿದ್ದೆ, ಅವನಂತೂ ಫುಲ್ ಸೈಲೆಂಟು, ಹೆಂಗೆ ಅಂತ ಗೊತ್ತಿಲ್ಲ, ಜನ ನೋಡಿನೋ ಇಲ್ಲ ವಾಲ್ಗದ ಸೌಂಡ್ ಎಲ್ಲ ಕೇಳಿನೋ ಫುಲ್ ಸೈಲೆಂಟ್ ಆಗಿಬಿಟ್ಟ. ಅವನಿಗೆ ಕರ್ಕೊಂಡು ಹೋದ್ವಿ. ನಾನು ಇವಾಗ ಅವನಿಗೆ 4 months ಆಗಿರೋದ್ರಿಂದ ಅವ್ನು ಹಿಂಗೆ ಅಡ್ಡಡ್ಡ ಇಟ್ಕೊಳ್ಳೋದಕ್ಕೆ ಒಪ್ಪಲ್ಲ, ಅವನ್ನ ಇದ್ರ ಹೆಗ್ಲ ಮೇಲೆ ಹಾಕೊಂಡು ಎತ್ಕೋಬೇಕು. ಸೊ ಒಂದು ಸ್ವಲ್ಪ ಹೊತ್ತು ಹಂಗೆ ಅಡ್ಡಡ್ಡ ಇಟ್ಕೊಂಡಿದ್ವಿ. ಒಳಗಡೆ ಹೋಗಿ ತುಪ್ಪ ದೀಪ ಎಲ್ಲ ಹಚ್ಚಿ ಆಗಿ ಬಂದಾದ್ಮೇಲೆ ಇಲ್ಲಿ ರಾಯರಿಗೆ ಮಂಗಳಾರತಿ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು. ಅದನ್ನು ತೊಗೊಂಡು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದುಬಿಟ್ವಿ. ಬಿಕಾಸ್ ಪೋರ್ಟರ್ ಅವರು ಫೋನ್ ಮಾಡಿದಾಗೆ ನನ್ನ ಫೋನ್ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ನಲ್ಲ, ಬೇಗ ಬಂದುಬಿಟ್ರೆ ಸ್ಯಾರೀಸ್ ಎಲ್ಲ ಕಷ್ಟ ಅಂದ್ಬಿಟ್ಟು. ಹಾಯ್ ಎಲ್ಲರಿಗೂ. ಆ್ಯಕ್ಚುಲಿ ತುಂಬ ಟೈಮ್ ಆಗೋಗೋಯ್ತು, 10:15 ಆಯಿತು ಟೈಮು. ಏನೇನೋ ಅನ್ಕೋತೀನಿ ನಾನು, ಬೇಗ ವಿಡಿಯೋ ಮಾಡಬೇಕು, ಬೇಗ ಅಪ್ಲೋಡ್ ಮಾಡಿ ಇವತ್ತಾದರೂ ಬೇಗ ಮಲ್ಕೋಬೇಕು ಅಂತ. ಬಟ್ ಸ್ಟಿಲ್ ಆಗೋದೇ ಇಲ್ಲ. ಬೇಗನೆ ಬಂದ್ವಿ, ಬಟ್ ಪಾಪು ಸಮಾಧಾನ ಮಾಡಿ ಅಡುಗೆ ಮಾಡಿಟ್ಟು ಇದೆಲ್ಲ ಬಂದಿರೋದು ಸ್ಟಾಕು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಮತ್ತೆ ಕೆಲವೊಬ್ಬರು ಹೋಲ್ಸೇಲ್ ಪ್ರೈಸಲ್ಲಿ ಕೇಳ್ತಿದ್ದೀರಾ ಆಯಿತಾ. ಕೆಲವೊಬ್ರು ಲೇಡೀಸ್ ಕೇಳ್ತಿದ್ದಾರೆ, ಮೇಡಮ್ ನಾವು ದೂರ ಊರು, ಹಾವೇರಿಯವರೊಬ್ಬರು ಕೇಳಿದ್ರು, ಮತ್ತು ಮಂಡ್ಯದವರೊಬ್ಬರು ಕೇಳಿದ್ರು, ಪಾಂಡವಪುರ ಅಂತೆ, ಹೋಲ್ಸೇಲ್ ಪ್ರೈಸ್ಗೆ ನೀವು ತರ್ತಿರಲ್ಲ, ನಮಗೆ ಶಿಪ್ಮೆಂಟ್ ಕೊಡಿ, ನಾವು ನಿಮ್ಮ ಹತ್ರನೇ ತೊಗೋತೀವಿ, ನಮ್ಗೆ ಹೆಂಗೆ ಹೋಲ್ಸೇಲರ್ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಿಲ್ಲ ಅಂತ. ಆ ಕಡೆ ಪಾರ್ಸಲ್ ಇದೆ ನೋಡಿ, ಆ ಕಡೆ ಪಾರ್ಸಲ್ ಫುಲ್ಲು ಮಂಡ್ಯ ಪಾಂಡವಪುರದು ಒಂದು ಹುಡುಗಿ, ಅದು ಫುಲ್ಲು ತೊಗೊಂಡಿರೋದು ಹುಡುಗಿ. ನಾನು ಎಷ್ಟು ಹಾಕ್ತೀನಲ್ಲ ಅದರಲ್ಲಿ ಇಷ್ಟಿಷ್ಟು ಕ್ವಾಂಟಿಟಿ ಬೇಕು ಅಂದ್ಬಿಟ್ಟು ತೊಗೊಳುತ್ತೆ. ನಾನು ಏನು ಆನ್ಲೈನಲ್ಲಿ ರೀಲ್ಸ್ಗೆ ಹಾಕ್ತೀನಲ್ಲ, ಇನ್ಸ್ಟಾಗ್ರಾಮ್ಗಾಗಲಿ ಅಂತ ಯೂಟ್ಯೂಬ್ಗಾಗಲಿ, ಆ ಪ್ರೈಸಿಗೆ ಕೊಡೋಲ್ಲ. ಹೋಲ್ಸೇಲ್ ಪ್ರೈಸ್ ನಾನೇನು ತಂದಿರ್ತೀನಿ ಆ ನಾರ್ಮಲ್ ಪ್ರೈಸಿಗೆ ಕೊಡ್ತೀನಿ. ಅವರು ಶಿಪ್ಪಿಂಗ್ ಚಾರ್ಜಸ್ ಏನಿದೆ ಅವ್ರು ಕೊಟ್ಕೋತಾರೆ. ಸೊ ಹೋಲ್ಸೇಲರ್ಗೆ ಯಾರಾದರೂ ಕೇಳ್ತಿರ್ತಾರಲ್ಲ, ಮೇಡಮ್ ನಾವು ಇದನ್ನು ಮಾಡಬೇಕು ಹೇಳಿ ಅಂತ. ಇನ್ ಕೇಸ್ ನಿಮಗೇನಾದ್ರೂ ನನ್ನ ಹತ್ರ ಹೋಲ್ಸೇಲ್ ಪ್ರೈಸ್ಗೆ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ನ ಈ ವಿಡಿಯೋ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನನ್ನ ಸ್ಯಾರಿ ಆರ್ಡರ್ ಮಾಡುವಂಥ ಆನ್ಲೈನ್ ನಂಬರ್ನ ನಾನು ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇದು ಫುಲ್ಲು ಇವತ್ತು ಈಗ ಬಂದಿರೋದು. ಆ್ಯಕ್ಚುಲಿ ಅದರಲ್ಲೂ ಕೂಡ ಇತ್ತು, ನಿನ್ನೆ ರಿಸೀವ್ ಆಗಿರೋ ಪ್ರಾಡಕ್ಟ್ ಅದರಲ್ಲೂ ಇತ್ತು. ಅದ್ರದ್ದೆಲ್ಲ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಹೋಲ್ಸೇಲ್ ಹುಡುಗಿ ಕೇಳಿದ್ರಲ್ಲ
ಅದನ್ನೆಲ್ಲ ಅದಕ್ಕೆ ಪ್ಯಾಕ್ ಮಾಡಿಟ್ಟಿದ್ದೀನಿ, ಬಿಕಾಸ್ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದ್ಬಿಟ್ಟು. ಸೊ ತೋರಿಸ್ತೀನಿ ಇವತ್ತು ಯಾವುದೆಲ್ಲ ಬಂದಿದೆ ಅಂತ. ಆ್ಯಕ್ಚುಲಿ ಇವತ್ತು ಜಾಸ್ತಿ ಸೂಪರ್ ಕ್ವಾಲಿಟಿ ಆಗಿರೋದು. ಆ್ಯಂಡ್ ತುಂಬ ಇವಾಗ ಏನು ಟ್ರೆಂಡ್ ಆಗ್ತಿದೆ ಅಲ್ವಾ, ನೋಡಿ ಹೆಂಗೆ ಕಟ್ಟಿದ್ದಾರೆ ಅಂತ ನಮ್ಮ ಮನೆಯವರು, ಬಿಚ್ಚಕ್ಕೆ ಆಗಲ್ಲ. ಇವಾಗ ಟ್ರೆಂಡಿಂಗಾಗಿ ಏನು ಹುಡುಕ್ತಾರೆ ಲೇಡೀಸ್ ಅಲ್ವಾ. ಆ್ಯಕ್ಚುಲಿ ನಮಗೆ ಇಷ್ಟ ಆಗಬೇಕು ಮೊದಲು ಸ್ಯಾರಿ, ನಮಗೆ ಇಷ್ಟ ಆಗಿರೋ ಸ್ಯಾರಿ ಹಾಕ್ಸಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಇದು ಫುಲ್ಲು ಒಂದು ಬಲ್ಕಲ್ಲಿ ತರಿಸಿದ್ದೀನಿ. 10 ಕಲರ್ಸ್ ಇದೆ ಇದು ಸ್ಯಾರಿ. ಇಷ್ಟು ಖುಷಿಯಿಂದ ಇವಾಗ ಹೇಳ್ತಿದ್ದೀನಿ. ಹಿಂಗೆ ವಾಟ್ಸಪ್ಗೆ ಹಾಕ್ಬಿಟ್ಟಿದ್ದೀನಿ ಇದು ಆಲ್ರೆಡಿ. ಇನ್ನು ಮಾರ್ನಿಂಗ್ ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಮಾಡೋ ಅಷ್ಟರಲ್ಲಿ ಆ ಕಲರು ಈ ಕಲರು ನನ್ನ ಹತ್ರ ಇಲ್ಲ, ಇದು ಕೊಡು, ಇದು ಎತ್ತಿಟ್ಟಿರೋ ಅಂತ ನನ್ನ ಫ್ರೆಂಡ್ಸು ಅಕ್ಕಪಕ್ಕದವರು ನನಗೆ ಗೊತ್ತಿರೋರು ಎಲ್ಲ ಒಂದೊಂದು ಕಲರ್ ಎತ್ಕೊಬಿಟ್ಟು ಇವಾಗೇ ಇವತ್ತೇ ಶಿಫ್ಟ್ ಮಾಡಿಕೊಡು ಅಂತ ಇನ್ಸ್ಟಾಗ್ರಾಮ್ಗೆ ಕಲರ್ ಹಾಕೋಕ್ಕೆ ಬಿಡಲ್ಲ. ಕಲರ್ ಕಾಂಬಿನೇಷನ್ ಇದರಲ್ಲಿ 3-4 ಉಳಿಸ್ತಾರೆ. ಅವಾಗ ಬಿಡೋ ಹಾಕೋದೇನು ಅಂದ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಡ್ತೀನಿ. ಹೆಂಗಿದಾವೆ ಗೊತ್ತಾ ಸ್ಯಾರೀಸ್ ಮಾತ್ರ. ನೋಡಿ ತೋರಿಸ್ತೀನಿ. ಸಕ್ಕದಾಗಿದೆ, ಚೆನ್ನಾಗಿ ಕಾಣಿಸ್ತಿದಾ? ಸಕ್ಕದ. ನನಗಂತೂ ಇದ್ರ ಕ್ವಾಲಿಟಿ ಸೂಪರಾಗಿದೆ. 10 ಕಲರ್ಸ್ ಇದೆ ನೋಡಿ, 10 ಕಲರ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ನೋಡಿ ಇಲ್ಲಿ ಇಲ್ಲಿ ತೋರಿಸು, ಇಲ್ಲಿ ನೋಡಿ ಯಾವ ರೇಷ್ಮೆ ಸೀರೆನೋ ಇಷ್ಟು ನಿಜವಾಗೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಾಫಿ ಬ್ರೌನ್ಗೆ ಗೋಲ್ಡ್ ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಫಸ್ಟ್ ತುಂಬ ಹೋಲ್ಸೇಲರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ರೀಸೆಂಟಾಗಿ ಈ ಹೋಲ್ಸೇಲರ್ನ ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಗೊತ್ತಾ ಅವ್ರ ಹತ್ರ. ಸಕ್ಕತ್ತಾಗಿದೆ ಮಾತ್ರ ಸ್ಯಾರೀಸು. ನೋಡಿ ನಾನು ಆನ್ಲೈನಲ್ಲಿ ನೋಡಬೇಕಾದ್ರೆ ನನಗೆ ಸೀರೆ ತೊಗೊಳಕ್ಕೆ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋಲಿ ಅದು ಎಷ್ಟು ಸತಿ ಹುಡುಕ್ಬಿಟ್ಟಿದ್ದೀನೋ ಅದು ಸಿಕ್ತು. ಈ ಥರ ಕಾಂಬಿನೇಷನ್ಸ್ ಹಾಕಿದ್ರೆ ಇಲ್ಲಿ ನೋಡಿ ಆರೆಂಜು ಸಕ್ಕದಾಗಿ ಓಡುತ್ತೆ ಸ್ಯಾರೀಸ್ ಮಾತ್ರ. ನನಗಂತೂ ಗೊತ್ತು ಮಸ್ಟ್ ಆ್ಯಂಡ್ ಶುಡಾಗಿ. ಸೊ ಇದು ಒಂದು ಪ್ಯಾಟ್ರನ್ ತರಿಸಿದ್ದೀನಿ, ನಿಮಗೆ ತೋರಿಸ್ತೀನಿ. ಎಲ್ಲ ಒಂದೇ ಓಪನ್ ಮಾಡಿ ಇಟ್ಬಿಟ್ಟು ಹೆಂಗಿದೆ ಅಂದ್ಬಿಟ್ಟು. ನೋಡಿ ಇದೊಂದೇ ಸ್ಯಾರಿನ ಯಾಕೆ ಇಟ್ಕೊಂಡು ಕೂತಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿದೆ. ಏನೋ ಒಂಥರ ಇದು ಮೆಹಂದಿ ಕಲರ್ಗೆ ಕಾಫಿ ಬ್ರೌನ್ ಕಲರ್ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಬಂದಿದೆ. ಪ್ರತಿಯೊಂದು ಅಷ್ಟೇ ನಾನು ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಇದೇನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಸ್ಯಾರಿ ಸ್ಟಾರ್ಟ್ ಮಾಡ್ಕೊಬಿಟ್ರು ಅಂತ ಅನ್ಕೋಬಿಡಿ. ಮತ್ತು ಜಸ್ಟ್ ನಾನು ಹಾಗೆ ತೋರಿಸ್ತಿರೋದು. ಎಷ್ಟು ಜನ ಗೊತ್ತಾ ಕಮೆಂಟು, ಮೇಡಮ್ ಇನ್ಸ್ಟಾಗ್ರಾಮ್ಗೆ ಹಾಕ್ತೀರಾ, ಯೂಟ್ಯೂಬ್ ಅವ್ರಿಗೆ ಹಾಕಲ್ಲ, ನಾ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಪದೇ ಇನ್ಸ್ಟಾ ಐ ಡಿ ಓಪನ್ ಮಾಡಿ ನೋಡೋಕ್ಕಾಗಲ್ಲ, ಒಂದು ಸತಿ ಹಾಗೆ ಲೈಟಾಗಿ ಯೂಟ್ಯೂಬಲ್ಲಿ ತೋರಿಸಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಅದು ಎಷ್ಟು ಕಮೆಂಟ್ಸ್ ಕೇಳ್ತಾ ಇದ್ರಿ ಗೊತ್ತಾ. ಆ್ಯಂಡ್ ತುಂಬ ಯುನೀಕ್ ಕನೆಕ್ಷನ್ಸ್ ಏನಿದುಳ ತುಂಬ ಕಲರ್ಸ್. ಇಷ್ಟು 10 ಕಲರ್ಸ್ ಬಂದಿದೆ ಒಂದು ಪ್ಯಾಕ್ ಆಫ್ ಸ್ಯಾರಿಯಲ್ಲಿ. ನೋಡಿ ಸಕ್ಕತ್ತಾಗಿದೆ. ಆ್ಯಂಡ್ ಅದರಲ್ಲಿ ಇದಂತೂ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಈ ಸ್ಯಾರಿ ಅಂತೂ ಸೂಪರಾಗಿದೆ. ಎಲ್ಲ ಸ್ಯಾರೀಸು ಅಷ್ಟೇ, ಬಟ್ ಎಲ್ಲ ಲೇಡೀಸ್ಗೂ ಎಲ್ಲ ಕಲರು ಇಷ್ಟ ಆಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿರೋ ಸ್ಯಾರೀಸು. ಇದಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಲ್ಲನೂ ಓಪನ್ ಮಾಡಿದ್ರೆ ನನಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. 10:45 ಟೈಮ್ ಇವಾಗ. ಇದನ್ನೆಲ್ಲ ಜೋಡಿಸೋತಿಗೆ ಇನ್ನು ಎಲ್ಲನೂ ತೋರಿಸೋದಕ್ಕೆ ತುಂಬ ಲೇಟ್ ನೈಟೇ ಆಗೋಗ್ಬಿಡ್ಬೋದೇನೋ. ಸೊ ಹಂಗೆ ಮೇಲೆ ತೋರಿಸ್ತೀನಿ, ಫುಲ್ಲೆಲ್ಲ ಓಪನ್ ಮಾಡಲ್ಲ. ಕಲರ್ ಕಾಂಬಿನೇಷನ್ ನೋಡ್ಕೊಬಿಡಿ. ಯಾರೆಲ್ಲ ಕೇಳ್ತಿರಲ್ಲ ಮೇಡಮ್ ಯೂಟ್ಯೂಬ್ ಬಿಟ್ಬಿಟ್ರಾ, ಬರೀ ಇನ್ಸ್ಟಾಗ್ರಾಮಾ ಮೇಡಮ್, ಯೂಟ್ಯೂಬ್ ಬಿಟ್ಬಿಟ್ಟ, ಯೂಟ್ಯೂಬ್ವರೆಗೂ ಲೈಟಾಗಿ ಹಾಕಿ ಅಂತ. ಸೊ ಅದಕ್ಕೋಸ್ಕರ ಆಗ್ತಿರೋದು. ಆ್ಯಂಡ್ ಹೆಂಗೂ ಇವತ್ತು ಕೆಲವೊಂದು ಇನ್ಫಾರ್ಮೇಷನ್ ಕೊಡೋದು ಅಂದ್ಬಿಟ್ಟು ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇವೆಲ್ಲ ತುಂಬ. ಇದು ಡೋಲಾ ಸಿಲ್ಕ್ ಸ್ಯಾರಿ ಅಂತೂ ಅಲ್ಲ, ತುಂಬ ಸಾಫ್ಟ್ ಸಿಲ್ಕ್ ಇದು. ಒಂದು ಓಪನ್ ಮಾಡಿ ತೋರಿಸ್ತೀನಿ, ಯಾವ ಕಲರ್ ಓಪನ್ ಮಾಡಲಿ. ನೋಡಿ ಒಂದು ಕಲರ್ ತೋರಿಸ್ಕೊಡ್ತೀನಿ, ಫೋಟೋ ಒಂದರಲ್ಲಿದೆ. ನೋಡಿ ಈ ಥರ ಬರುತ್ತೆ ಸ್ಯಾರಿ, ಈ ಥರ ಬರುತ್ತೆ. ಇದು ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್, ಯಾವುದು ಕೂಡ ಪ್ರಾಬ್ಲಮ್ ಇಲ್ಲ ಸ್ಯಾರಿಯಲ್ಲಿ. ಒಂದೇ ಒಂದು ಕಸ್ಟಮರ್ ಕಂಪ್ಲೇಂಟ್ ಬಂದಿಲ್ಲ ಸ್ಯಾರಿದು. ನೋಡಿ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನಾನು. ಏನಂದರೆ ಈ ಥರ ಕಲರ್ಸು ಪಿಂಕಾ ಏನಂದರೆ ಈ ಥರ ಕಲರ್ಸು ಈ ಪರ ಅನ್ನೋ ಸೌಂಡ್ ಮೈಕಲ್ಲಿ ಹೆವಿ ಬಂದುಬಿಡುತ್ತೆ, ಅವಾಗ ಬೈಕೊಂತಾರೆ. ಪರ ಅನ್ನಿಸ್ಬಿಡಿ ಮೇಡಮ್ ಅಂತ. ನೋಡಿ ಕವರ್ಗಿಂತ ಔಟ್ಸೈಡ್ ತೆಗೆದ್ರೆ ಹಿಂಗೆ ಕಾಣುತ್ತೆ ಸ್ಯಾರಿ. ಈ ಥರ ಬರುತ್ತೆ ಸ್ಯಾರಿ ಫುಲ್. ಪ್ರತಿಯೊಂದು ಸ್ಯಾರಿನೂ ಹಾಗೆ. ನಾನು ನೋಡಿಲ್ಲ ಇದ್ರದ್ದು ಹೆಂಗೆ ಬರುತ್ತೆ. ನೋಡಿ ಎಷ್ಟು ಅಂದರೆ ಇಲ್ಲಿ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ, ಎಷ್ಟು ಮೆಸೇಜ್ ಬರ್ತಾನೆ ಇದೆ. ಆಲ್ಮೋಸ್ಟ್ 88 ಮೆಸೇಜ್ ಹಂಗೆ ಪೆಂಡಿಂಗಲ್ಲಿದೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ. ನೋಡಿ ಇಲ್ಲಿ ಈ ಥರ ಬ್ಲೌಸ್ ಬರುತ್ತೆ. ಒಂದೇ ಓಪನ್ ಮಾಡಿ ತೋರಿಸ್ತೀನಿ, ಮತ್ತು ಇನ್ಸ್ಟಾಗ್ ಬೇರೆ ಓಪನ್ ಮಾಡಬೇಕು. ಈ ಥರ ಫುಲ್ಲು ಗ್ರ್ಯಾಂಡ್ ಆಗಿರೋವಂಥ ಸೆರಗ್ ಬರುತ್ತೆ. ಒಂದೇ ಒಂದು ಓಪನ್ ಮಾಡೋದು ಸದ್ಯಕ್ಕೆ. ಹೆಂಗೆ ಕಾಣುತ್ತೆ ಗೊತ್ತಾ ಸ್ಯಾರೀಸ್. ಇದೆಲ್ಲ ತುಂಬ ಚೆನ್ನಾಗಿದೆ. ಇಷ್ಟು ಪ್ರೈಸ್ಗೆ ಇದು ಪ್ರೈಸ್ ಎಲ್ಲ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ.
ಬಿಕಾಸ್ ಇವಾಗ ಅಷ್ಟೇ ಬಂದಿದೆ ಸ್ಯಾರೀಸು. ಇದ್ರ ಪ್ರೈಸ್ ಏನು ಅಂತಲೂ ಗೊತ್ತಿಲ್ಲ ನನಗೆ. ಎಲ್ಲನೂ ನಾನು ಬಿಲ್ಲಲ್ಲಿ ಚೆಕ್ ಮಾಡ್ಕೋಬೇಕು ಇನ್ನು ಯಾವ್ಯಾವ ಸ್ಯಾರಿಗೆ ಎಷ್ಟೆಷ್ಟು ಪ್ರೈಸು ಅಂತ. ಬಿಕಾಸ್ ಒಂದೇ ಪ್ರೈಸಲ್ಲಿ ಕೆಲವೊಂದು ಸ್ಯಾರೀಸ್ ಬಂದಿರುತ್ತೆ. ಸೊ ಇಷ್ಟು ಇದು ಒಂದಾಯಿತು, ಇದು ಒಂದು ಪ್ಯಾಟ್ರನು. ನೆಕ್ಸ್ಟ್ ಪ್ಯಾಟ್ರನ್ ಬಂದುಬಿಟ್ಟು ಇದು ಯಾವುದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅದನ್ನು ಹುಡುಕಿ ಹಾಕ್ಸಿದ್ರೆ ಬೆಟರ್ ನಮ್ಮಂಥ ಮನೇಲಿ ಸೇಲ್ ಮಾಡೋರಿಗೆ. ಇದು ಏನು ಸ್ಯಾರಿ ಗೊತ್ತಾ, ಒಂದು ಸ್ಯಾರಿ ತೋರಿಸ್ತೀನಿ ನಿಮಗೆ ತಲೆಗೆ. ಸ್ಯಾರಿ ಫುಲ್ ಒಂಥರ ಬರುತ್ತೆ, ಸೆರಗೆ ಒಂಥರ ಬರುತ್ತೆ. ನನಗೆ ಫಸ್ಟ್ ಟೈಮ್ ಈ ಸ್ಯಾರಿ ನೋಡಿ ಫುಲ್ ಶಾಕ್ ಆಗೋಯಿತು. ಆ್ಯಂಡ್ ನಾನು ಹುಡುಕ್ತಿದ್ದಿದ್ದು ಕಲರ್ ಸಿಗ್ತಾ ಇರೋದು ನನಗೆ ಅಂತ ಹೊಸ್ದಾಗಿ ಸ್ಯಾರಿ ಬಂದಾಗ ಚೆನ್ನಾಗಿ ಕಾಣಿಸ್ತೈತಾ. ಹೊಸ್ದಾಗಿ ಸ್ಯಾರಿ ಬಂದಾಗ ಇದು ತಗೊಳ್ಳೋಣ ಅಂತ ಅನಿಸುತ್ತೆ. ಇದು ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದು ಬಂದು ಪ್ಲೇನ್, ಒಳಗಡೆ ಬುಟ್ಟ ಬರುತ್ತಲ್ಲ, ಇದು ಬಂದು ಫುಲ್ ಸ್ಯಾರಿ ಬರುತ್ತೆ. ಇದು ರೆಡ್ದು. ಆ್ಯಂಡ್ ಇದು ಬಂದು ಸೆರಗ್ ಬರುತ್ತೆ. ಸೆರಗ್ ಪಾರ್ಟ್ ಏನು ಫುಲ್ ರಿಚ್ ಆಗಿದೆ ಗೊತ್ತಾ, ಫುಲ್ ರಿಚ್ ಆಗಿದೆ. ಇದು ನೋಡಿ, ಇದು ಫುಲ್ ಸೆರಗು, ಇದು ಫುಲ್ ಸೆರಗ್ ಬರುತ್ತೆ ನಮಗೆ. ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ನೋಡಿ. ಇದು ಬ್ಲೌಸ್ ಪೀಸು ಅಷ್ಟೇ ಫುಲ್ ರಿಚ್ ಆಗಿ ಬರುತ್ತೆ. ಸ್ಯಾರಿನೂ ಅಷ್ಟೇ ನೋಡಿ. ಸ್ಯಾರಿ ಬಾರ್ಡರ್ ತೋರಿಸ್ತೀನಿ, ಸಕ್ಕತ್ ರಿಚ್ ಆಗಿ ಬರುತ್ತೆ ಇದು ಸ್ಯಾರಿ ಮಾತ್ರ. ಬಟ್ ನಿಮಗೆ ಇಲ್ಲಿ ಮೇಲ್ ಸೆರಗು ನಾವಿಲ್ಲಿ ಉಡ್ಕೋತೀವಲ್ಲ, ಈ ಸೆರಗು ಇದು ಪ್ಲೈನಾಗಿ ಬರುತ್ತೆ. ಸೊ ಅವಾಗ ಸ್ಯಾರಿ ಫುಲ್ ಇದು ಬಂದರೆ, ಇದು ಸೆರಗ್ ಬಂದರೆ, ಆ್ಯಂಡ್ ಇದು ಬ್ಲೌಸ್ ಪೀಸಿಗೆ ಬರುತ್ತಲ್ಲ, ಸೇಮ್ ಒಂಥರ ಲಂಗ ದಾವಣಿ ಹಾಕೋತಾರಲ್ಲ ಆ ಥರ ಕಾಣುತ್ತೆ. ಬಟ್ ಸ್ಯಾರಿ ಸಖತ್ತು ತುಂಬ ವೆರೈಟಿ ಕಲರ್ಸಲ್ಲಿದೆ. ಇದು ತೋರಿಸ್ತೀನಿ, ಒಂದು ಕಲರ್ಸ್ ತೋರಿಸ್ಬಿಡ್ತೀನಿ ಅಷ್ಟೇ. ಇದು ಆರೆಂಜ್ಗೆ ಗೊತ್ತೇ ಆಗಲ್ಲ ಒಳಗಡೆ ಯಾವ ಕಲರ್ ಬಂದಿದೆ ಅಂತ. ನೋಡಿ ಇಲ್ಲಿ ಕಾಫಿ ಬ್ರೌನ್, ಎಲ್ಲ ಓಪನ್ ಮಾಡಲ್ಲ ನಾನು. ಕಾಫಿ ಬ್ರೌನ್ ಅಲ್ಲ, ಇದು ಒಂಥರ ನೇರಳೆಗಿಂತ ಸ್ವಲ್ಪ ಡಾರ್ಕ್ ಇದೆ, ಸಖತ್ತಾಗಿದೆ ಮಾತ್ರ ಇದು. ಇದ್ರದ್ದು ಅಷ್ಟೇ ನೋಡಿ, ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿದೆ ಇದ್ರ ಸೆರಗುಗಳೆಲ್ಲ ಅಂತ. ನಾನು ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿ ತೋರಿಸ್ತೀನಿ, ಮೇಲೆ ತೋರಿಸ್ತೀನಿ ಅಷ್ಟೇ. ಮೇಡಮ್ ಆಮೇಲೆ ಹೆಂಗೂ ಬ್ಲಾಗ್ ಮಾಡಿದ್ರಲ್ಲ ಮೇಡಮ್, ಅವತ್ತಿಂದ ಕೇಳ್ತಿದ್ದೀವಿ ತೋರಿಸ್ಲಾ ಇಲ್ಲವಲ್ಲ ಮೇಡಮ್ ಅಂತೀರಾ. ನಾನು ಇನ್ಸ್ಟಾಗ್ರಾಮ್ ರೆಗ್ಯುಲರ್ ಅಪ್ಡೇಟ್ನ ಚೆಕ್ ಮಾಡ್ತೀರಿ. ನಿಮ್ಗೆ ಗೊತ್ತಾಗಿದೆಯಲ್ಲ ಈ ಥರ ಸ್ಯಾರಿ ಇದೆ ಇವ್ರ ಹತ್ರ ಇವಾಗ ಅಂದ್ಬಿಟ್ಟು. ಸೊ ಇವಾಗ ಇನ್ಸ್ಟಾಗ್ರಾಮ್ದು ಹೈಲೈಟ್ಸ್ ಚೆಕ್ ಮಾಡಿದ್ರೆ ನಾನು ನೋಡ್ತೀನಿ. ಅಪ್ಕಮಿಂಗ್ ಡೇಸಲ್ಲಿ ಯೂಟ್ಯೂಬ್ ಶಾರ್ಟ್ಸ್ಗೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗ್ತಾಯಿಲ್ಲ, ನಿಜವಾಗ್ಲೂ ತುಂಬ ಕೆಲಸ ಆಗ್ತಾಯಿದೆ. ಸೊ ಇದೊಂದು ಪ್ಯಾಟರ್ನ್ ಸ್ಯಾರಿ. ಇದರಲ್ಲಿ ನಾನು ಕಲರ್ಸ್ ಹೇಳ್ಬಿಡ್ತೀನಿ. ಇದು ಬಾಟಲ್ ಗ್ರೀನ್ಗೆ ಬ್ಲ್ಯಾಕ್ ಥರ ಕಾಣಿಸ್ತಿದೆ, ಸಾರಿ ಬಾಟಲ್ ಗ್ರೀನ್ಗೆಲ್ಲ ಇದು ಬ್ಲ್ಯಾಕ್ ಇದೆ. ಸೊ ಇದಕ್ಕೆ ಬ್ಲ್ಯಾಕ್ಗೆ ಪಿಂಕ್, ಬ್ರೈಟ್ ಪಿಂಕ್ ಬಂದಿದೆ. ಇದು ರಾಯಲ್ ಬ್ಲೂಗೆ ಬ್ಲ್ಯಾಕ್ ಕಲರ್ ಬಂದಿದೆ. ಇದು ಬಂದುಬಿಟ್ಟು ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಬಂದಿದೆ. ಒಟ್ಟು 5 ಕಲರ್ಸ್ ಅಷ್ಟೇ ತರಿಸಿದ್ದು ನಾನು, 5 ಕಲರ್ಸ್ ಅಷ್ಟೇ. ಇದು ಟೋಟಲ್ 25 ಕಲರ್ಸ್ ಇತ್ತು. ಸೊ ನನಗೆ 5 ಕಲರ್ಸ್ ಯಾವ್ದು ಹೈಲೈಟ್ ಆಗಿದೆ ಅಷ್ಟು ತರಿಸಿದ್ದೀನಿ. ಇದು ಒಂದು ಸ್ಯಾರಿ, ಇದು ಒಂದು ಸೆಟ್ ಆಫ್ ಪ್ಯಾಟ್ರನ್ ಸ್ಯಾರಿ. ಇದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿರೋ ಸ್ಯಾರೀಸ್ ತರಿಸಿದ್ದೀನಿ. ಆ್ಯಕ್ಚುಲಿ ಇದನ್ನ ರಾಯರ ಹತ್ರ ಇಟ್ಬಿಟ್ಟು ಓಪನ್ ಮಾಡೋ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಣ ಅಂತ ವೀಡಿಯೋ ಶೂಟ್ ಮಾಡ್ಕೊಂಡು ಆದಮೇಲೆ ಇದು ತೋರಿಸ್ತಾ ಇರೋದು ನಾನು. ಓ ಮೈ ಗಾಡ್, ಇದನ್ನಂತೂ ನೀವು ನೋಡಿದ್ರೆ ಸಖತ್ ಶಾಕ್ ಆಗ್ತೀರ, ಆ ಥರ ಇದೆ ಈ ಸ್ಯಾರಿ. ಕೆಲವೊಬ್ಬರಿಗೆ ಇದು ಓಲ್ಡ್ ಪ್ಯಾಟ್ರನ್, ಬಟ್ ಆ ಓಲ್ಡ್ ಪ್ಯಾಟ್ರನಲ್ಲಿ ತುಂಬ ಜನಕ್ಕೆ ಈ ಸ್ಯಾರಿಗಳು ಸಿಕ್ಕಿರಲ್ಲ, ನನ್ನಂತವ್ರಿಗೆ, ನನಗೂ ಅಷ್ಟೇ. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟೊಂದು ಕಡೆ ಹುಡುಕಿದೆ ಈ ಸ್ಯಾರಿನ, ಬಟ್ ನನಗೆ ಸಿಕ್ಕಿರಲಿಲ್ಲ. ಆವಾಗ ಎಲ್ಲಿ ಕೇಳಿದ್ರು ಸೋಲ್ಡ್ ಔಟ್ ಅನ್ನೋರು. ಓಲ್ಡ್ ಪ್ಯಾಟರ್ನ್ ಆಗಿದ್ರು ಆ ಟೈಮಲ್ಲಿ ಕೆಲವೊಬ್ರಿಗೆ ಸಿಕ್ಕಿರಲ್ಲ. ಬಟ್ ಇವಾಗ ನ್ಯೂ ಟ್ರೆಂಡಿಂಗ್ ಏನೇ ಇದೆಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಮಾತ್ರ. ಆ್ಯಂಡ್ ನಾನು ಕಲರ್ ಬಗ್ಗೆ ಮಾತಾಡ್ತಿಲ್ಲ ಸಖತ್ತಾಗಿದೆ ಅಂತ, ಸ್ಯಾರಿ ಕ್ವಾಲಿಟಿ ಮೆಟೀರಿಯಲ್ ಬಗ್ಗೆ ಮಾತಾಡ್ತಿದ್ದೀನಿ. ಕ್ರೇಪ್ ಸಿಲ್ಕಲ್ಲಿ ತುಂಬ ಕಡೆ ತೊಗೊಂಡು ಟ್ರೈ ಮಾಡಿದ್ದೀನಿ ನಾನು, ಬಟ್ ಪಿನ್ ಹಾಕ್ತಾಗಿಲ್ಲ, ಅಲ್ಲಲ್ಲೇ ತೂತಾಗ್ಬಿಡುತ್ತೆ. ಬಟ್ ಈ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡ್ತಿದ್ದೀರಾ, ಪೀಕಾಕ್ದು ಬಾರ್ಡ್ರು ಬರುತ್ತೆ. ಇದು ತುಂಬ ಅಂದರೆ ತುಂಬ ಹೈಲೈಟಾಗಿ ಕಲರ್ಸ್ ಎಲ್ಲ ತರಿಸಿರೋದು ತೋರಿಸ್ತೀನಿ ನೋಡಿ. ಈ ಕಲರ್ಗೆ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ. ಆ್ಯಂಡ್ ಇದಕ್ಕೂ ಅಷ್ಟೇ ಸ್ಕೈ ಬ್ಲೂ ಕಲರ್ಗೆ ರಾಯಲ್ ಬ್ಲೂ ಬಾರ್ಡರ್ ಬರುತ್ತೆ. ಮೋಸ್ಟ್ ಟ್ರೆಂಡಿಂಗ್ ಪರ್ಪಲ್ಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಬರುತ್ತೆ. ಇದು ಅದು ಎಷ್ಟು ಜನ ಕೇಳಿದರೆ ಮೇಡಮ್ ಇದು ತರಿಸಿದ್ರೆ ಹಾಕಿ, ಫೈನಲಿ ತರಿಸಿದ್ದೀನಿ, ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನೆಕ್ಸ್ಟು ಸೇಮ್ ಲೆಮನ್ ಎಲ್ಲಾಗೆ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ. ಚೆನ್ನಾಗಿ ಕಾಣಿಸ್ತಿದೆಯಾ? ಸೊ ಇಷ್ಟು ಕಲರ್ಸ್, ಟೋಟಲ್ 5 ಕಲರ್ಸ್ ತರಿಸಿದ್ದೀನಿ ಇದರಲ್ಲೂ. ಆ್ಯಂಡ್ ಏನು ಗೊತ್ತಾ, ಕೆಲವೊಬ್ಬರು ಸ್ಟಾಕ್ ಔಟ್ ಆಗಿಬಿಟ್ಟಿರ್ತದೆ, ಮೇಡಮ್ ತರಿಸ್ಕೊಡಿ. ಎಲ್ಲಿಂದ ತರಿಸೋದು? ಆಮೇಲೆ ಹೇಳ್ತೀರಾ ಮೇಡಮ್ ವೀಡಿಯೋದಲ್ಲಿ ಹಾಕ್ತೀರಾ, ಇಲ್ಲಿ ಕೇಳಿದ್ರೆ ಸ್ಟಾಕ್ ಔಟ್ ಅಂತಿರಲ್ಲ ಮೇಡಮ್ ಅಂತ. ಸ್ಟಾಕ್ ಔಟ್ ಆಗಿರೋದನ್ನೇ ನಾನು ಸ್ಟಾಕ್ ಔಟ್ ಅಂತ ಹೇಳ್ತೀನಿ. ಸುಮ್ಮನೆ ನಾನು ಸ್ಯಾರಿ ಇಟ್ಕೊಂಡು ಏನು ಮಾಡಲಿ ಮನೆಯಲ್ಲಿ, ಅದನ್ನು ತಂದಿರೋದೇ ಸೇಲ್ ಮಾಡೋಕ್ಕೆ. ಸೊ ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಬೇಗ ನಂಬರ್ ಹಾಕಿರ್ತೀನಿ. ಸೊ ನಿಮಗೆ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೋಬೇಕು. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ.
ಬಟ್ ಇವೆಲ್ಲ ನಾರ್ಮಲ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ರೇಂಜ್ ಬರುತ್ತೆ, ಬಟ್ ಆದರೆ ಪ್ರೈಸ್ ಕಮ್ಮಿ ಇರುತ್ತೆ, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ. ಕ್ವಾಲಿಟಿ ಬಗ್ಗೆನೂ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಅದು ಬಿಟ್ಟರೆ ಎಷ್ಟು ಜನ ಕೇಳ್ತಿದ್ರು ಗೊತ್ತಾ, ತೋರಿಸ್ತೀನಿ. ಈಗ ರೀಸೆಂಟಾಗಿ ಟ್ರೆಂಡ್ ಆಗಿದ್ದ ಸ್ಯಾರಿ ಇದು ಬಿಟ್ಟು ಇನ್ನೊಂದು ಸ್ಯಾರಿ ಇದೆ, ಅದು ಒಂದೇ ಸಪ್ರೇಟಾಗಿ ತರಿಸಿದೆ, ಅದು ಅಲ್ಲೇ ಇದೆ, ತೋರಿಸ್ತೀನಿ ಅದನ್ನು. ಇದರಲ್ಲಿ ಫುಲ್ ಸೆಟ್ ತೊಗೋಬೇಕು. ಏನಾಗುತ್ತೆ ಗೊತ್ತಾ, ಇವಾಗ ಮೇಡಮ್ ಇದು ಬೇಕು ಇಲ್ಲ ತರಿಸ್ಕೊಡಿ, ನಾನು ಫುಲ್ ಸೆಟ್ಟೇ ತೊಗೋಬೇಕು. ಅವಾಗ ಹೆಂಗೆ ತರಿಸ್ಕೊಡೋದು? ಈ ಥರ ಸ್ಯಾರೀಸ್ ನೋಡ್ತಿದ್ದೀರಲ್ಲ ನೀವು, ಡೋಲಾ ಸಿಲ್ಕಲ್ಲಿ ಈಗ ಪ್ರೆಸೆಂಟ್ ಬಂದಿದ್ದು, ಅದರಲ್ಲಿ ಎಲ್ಲ ಕಲರ್ಸ್ ಹಾಕಿದ್ದೀನಿ. ಪಿಂಕ್ಗೆ ರಾಯಲ್ ಬ್ಲೂ ಬಂದಿದೆ, ಆ್ಯಂಡ್ ಇದು ಲೆಮನ್ ಯೆಲ್ಲೋಗೆ ಬ್ಲ್ಯಾಕು, ಬ್ಲ್ಯಾಕ್ಗೆ ಫುಲ್ ಯೆಲ್ಲೋ, ಬ್ಲೂಗೆ ಪರ್ಪಲ್ ಬಂದಿದೆ, ಆ್ಯಂಡ್ ರೆಡ್ಗೆ ಬ್ಲೂ ಬಂದಿದೆ, ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬಂದಿದೆ, ಯೆಲ್ಲೋಗೆ ಬ್ಲೂ ಬಂದಿದೆ. ನಾನು ಯಾವ್ದು ಓಪನ್ ಮಾಡಿ ತೋರಿಸ್ಲಿ ಇದರಲ್ಲಿ? ಇದರ ಯುನೀಕ್ ಆಗಿರೋ ತೋರಿಸ್ತೀನಿ. ಓಕೆ, ಬ್ಲ್ಯಾಕ್ಗೆ ಲೆಮನ್ ಯೆಲ್ಲೋ ನಾನು ಅದನ್ನು ಆಲ್ರೆಡಿ ಎಷ್ಟೊಂದು ಕ್ವಾಂಟಿಟಿ ಸೇಲ್ ಮಾಡಿಬಿಟ್ಟಿದ್ದೀನಿ. ಇದು ಒಂದು ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕಾಣಿಸ್ತೈತಾ? ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸ್ಯಾರಿ ವ್ಯಾಪಾರ ಮಾಡೋವಂಥ ಹೆಣ್ಮಕ್ಳಿಗೆ ಅದು ಎಷ್ಟು ಹೊಸ ಸ್ಯಾರಿ ಬಂದಾಗಲೂ ಅಯ್ಯೋ ಇದು ನಾನು ತೊಗೊಬಿಡ್ಲ, ಇದು ಒಂದು ಇಟ್ಕೊಳ್ಳ ಅನಿಸ್ತಾ ಇರುತ್ತೆ. ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ಫಸ್ಟು ಹಾಕ್ಸಿದ್ದಕ್ಕಿಂತ ಇದು ಕ್ವಾಲಿಟಿ ಚೆನ್ನಾಗಿದೆ ನನ್ನ ಪ್ರಕಾರ. ಫಸ್ಟ್ ಏನು ಹಾಕ್ಸಿದೆ ಸ್ಯಾರಿ ನಾನು, ಇದೇ ಡೋಲಾ ಸಿಲ್ಕ್ದು, ಇದ್ರ ಕ್ವಾಲಿಟಿ ಚೆನ್ನಾಗಿದೆ. ಈಗ ಓಪನ್ ಮಾಡಿದ್ರೆ ಮತ್ತೆ ಎಲ್ಲ ಕ್ಲೋಸ್ ಮಾಡಬೇಕು, ಬೈತಾರೆ, ಆಗಲ್ಲ, ಟೈಮ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದು ಪ್ಯಾಟ್ರನ್. ಇದ್ರದ್ದೆಲ್ಲ ಪ್ರೈಸು ತುಂಬ ಕಮ್ಮಿ ಇದೆ, ಬಿಲೋ 1000ಗೆ ಆಗುತ್ತೆ ಇದ್ರ ಪ್ರೈಸ್ ಎಲ್ಲ. ಸೊ ನಾನು ಒನ್ಸ್ ಪ್ರೈಸ್ನ ಮೆನ್ಷನ್ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕ್ತೀನಿ, ಯಾವ್ದಾವುದಕ್ಕೋ ಯಾವ್ದಾವ್ದು ಪ್ರೈಸ್ ಅಂತ ಹೇಳಿಬಿಟ್ಟು. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಸ್ಯಾರಿ ಇವತ್ತು ಬಂದಿರೋದ್ರಲ್ಲಿ, ಇದು ನಮ್ರತಾ ಗೌಡ ಸ್ಯಾರಿ. ಇದರಲ್ಲಿ ಎಷ್ಟೊಂದು ಕ್ವಾಲಿಟಿ ಬರುತ್ತೆ, ಬಟ್ ಇದು ಸಖತ್ ಕ್ವಾಲಿಟಿ. ಇದು ಒಂದೇ ಯಾಕೆ ತರಿಸಿದ್ದೀನಿ ಗೊತ್ತಾ, ಆ್ಯಕ್ಚುಲಿ ಇದು ನನಗೆ ತುಂಬ ದಿವಸದಿಂದ ಹುಡುಕ್ತಾ ಇದೆ, ನನಗೆ ಅಂತಲೇ ತರಿಸಿರೋ ಸ್ಯಾರಿ. ಬಟ್ ಇದರಲ್ಲೇ ಹೇಳಿದ್ದೀನಿ, ಒಂದು 15 to 20 ಕ್ವಾಂಟಿಟಿದು ಬೇಕು, ಸ್ಯಾರೀಸ್ ಬೇಕು ಅಂತ ಹೇಳಿದ್ದೀನಿ. ಅದು ಬರುತ್ತೆ. ಇದು ಫಸ್ಟ್ ಕ್ವಾಲಿಟಿ ನೋಡಿ, ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ. ಆ್ಯಕ್ಚುಲಿ ತುಂಬ ಸಾಫ್ಟ್ ಮೆಟೀರಿಯಲ್, ಇದು ತುಂಬ ಚೆನ್ನಾಗಿದೆ. ಇದು ನನಗೆ ಅಂತಲೇ ತರಿಸಿರೋ ಸ್ಯಾರಿ. ಪ್ಲೀಸ್ ಇದನ್ನು ಕೇಳಬೇಡಿ. ಆಲ್ಮೋಸ್ಟ್ ಎಷ್ಟೊಂದು ಜನ ಫೋಟೋಗಳು ಕೇಳಿದ್ದೀರಾ, ಈ ಥರದ್ದು ತರಿಸಿದ್ದೀರಾ, ಈ ಥರ ಇಲ್ಲ. ಈ ಥರದ್ದು ಒಂದು 7 days ಆಗ್ಬೋದು. 7 daysಲ್ಲಿ ನಾನು ಆರ್ಡರ್ ಕೊಟ್ಟಿದ್ದೀನಿ. 15 to 20 ಸ್ಯಾರೀಸ್ ಸಾಕು ನನಗೆ ನೋಡೋಣ ಅಂದ್ಬಿಟ್ಟು, ಬಿಕಾಸ್ ಒಂದೇ ಕಲರ್ ಅಲ್ವಾ. ಸೊ ನಾನು ಆಗಲೇ ಹೇಳ್ದಂಗೆ ಓಕೆ ಹಳೆ ಪ್ಯಾಟರ್ನ್ ಆಗಿರ್ಬೋದು, ಬಟ್ ಆ ಟೈಮಲ್ಲಿ ಕೆಲವ್ರಿಗೆ ಸಿಕ್ಕದೇ ಇರ್ಬೋದು ಈ ಥರ ಸ್ಯಾರೀಸ್. ಸೊ ಹಾಗಾಗಿ ಆ ಥರ ಸಿಕ್ಕದೆ ಮಿಸ್ ಮಾಡ್ಕೊಂಡಿರೋವಂಥವ್ರಿಗೂ ಸಿಕ್ಕಲಿ ಅಂದ್ಬಿಟ್ಟು ತರಿಸ್ದೆ. ಇದು ಇತ್ತು ಬಿಕಾಸ್ ಅದು ಬಲ್ಕಲ್ಲಿ ಕೊಡ್ತಾರೆ, ಒಂದೇ ನಾವು ಎತ್ಕೋತೀವಿ ಅಂದರೆ ಏನು. ಬಟ್ ನಾನು ರೆಗ್ಯುಲರಾಗಿ ಪರ್ಚೇಸ್ ಮಾಡೋದ್ರಿಂದ ಇದು ಫುಲ್ ಬಲ್ಕ್ ಬೇಡ ಸರ್, ಇದು ಒಂದೇ ಸ್ಯಾರಿ ಕಳಿಸಿ ಹೆಂಗಿದೆ ನೋಡಿಬಿಟ್ಟು ನಾನು ನಿಮಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳಿದೆ. ಸಕ್ಕತ್ತಾಗಿದೆ. ಇದು ನಾನು ಇಟ್ಕೋತೀನಿ, ಬಟ್ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಹಾಕಲ್ಲ. ಇದನ್ನು ನಾನು ಇಟ್ಕೋತೀನಿ. 20 ಕ್ವಾಂಟಿಟೀಸ್ ಏನು ಬಂದಿದೆ ಬರುತ್ತೆ ಸ್ಯಾರೀಸ್, ಆಮೇಲೆ ಅಪ್ಡೇಟ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇದಿಷ್ಟು ಸ್ಯಾರೀಸ್, ಅದಷ್ಟು ಪೂರ್ತಿ ಆಲ್ರೆಡಿ ಕೊಟ್ಟಿರೋದು. ಸೊ ಅದರಲ್ಲೂ ಇದೆ ಹೊಸ ಕಲೆಕ್ಷನ್, ನಾನು ಆಲ್ರೆಡಿ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ಸ್ಯಾರೀಸ್. ಇಷ್ಟು ಎಂತಕ್ಕೆ ಕಷ್ಟ ಅಂತಂದರೆ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಆಯಿತಾ? ಅದು ಒಂದು ಹೇಳ್ಬಿಡ್ತೀನಿ, ಹೇಳಬೇಕು ತುಂಬ ದಿವಸದಿಂದ ಅಂತ ಅನ್ಕೋತಾ ಇದ್ದೆ. ಪಾಪುಗೆ ಇನ್ನು 3 to 4 months, ಅವನಿಗೆ 3 to 4 ಇಲ್ಲ ಆ್ಯಕ್ಚುಲಿ. ಈ ಅಪ್ಕಮಿಂಗ್ 8ನೇ ತಾರೀಕು ಬಂದರೆ 4 ತಿಂಗಳು ತುಂಬಿ ಅವ್ನಿಗೆ 5 ತಿಂಗ್ಳಿಗೆ ಬೀಳುತ್ತೆ. ಕೆಲವೊಬ್ಬರು ಎಷ್ಟು ಮಾತಾಡಿದ್ದಾರೆ ಗೊತ್ತಾ, ನನಗೊಂದೊಂದು ಸತಿ ಬೇಜಾರಾಗುತ್ತೆ. ಬಾಣ್ತಿ ಥರ ಇದ್ದಾಳೆ ಅವಳು, ಬಾಣ್ತಿಯರು ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ವೀಡಿಯೋ ಬಿಡ್ತಾರ ಅಂತೆಲ್ಲ ಮಾತಾಡ್ತಾರೆ. ಮಾತಾಡ್ಕೊಳ್ಳಿ, ಮಾತಾಡೋದು ತಲೆ ಕೆಡ್ಸ್ಕೊಳ್ಳಲ್ಲ. ಬಾಣ್ತಿ ಅಂದರೆ 1 ವರ್ಷದವರೆಗೂ ಬಾಣಂತನ ಮಾಡಿಸ್ಕೋಬೇಕು, ಇನ್ನು 4-5 ತಿಂಗಳು ಅಷ್ಟೇ ಬಾಣ್ತಿ ಥರನ ಎಷ್ಟು ವೀಡಿಯೋ ಮಾಡ್ತಾಳೆ, ಇದೆಲ್ಲ ಈಗಲೇ ಬೇಕಾಗಿತ್ತಾ ಬಿಸ್ನೆಸ್ ಅಂತ ಮಾತಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಸರೌಂಡಿಂಗಲ್ಲಿ ಯಾರೂ ಮಾತಾಡಲ್ಲ ಆ ಥರ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಮಾತಾಡಿದ್ರೆ ನಮ್ಮ ರಿಲೇಷನ್ಸೇ ಮಾತಾಡ್ಕೋಬೇಕು, ಅವ್ರಿಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಏನು ಗೊತ್ತಾ, ತುಂಬ ಜನ ಲೇಡೀಸು ಯಾವುದ್ಯಾವುದೋ ಕೆಲಸ ಮಾಡ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಏನೋ ವಿಚಿತ್ರವಾಗಿರೋ ಅವ್ರಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ಕೆಲಸ ಮಾಡ್ತಾರೆ. ಗಾರ್ಮೆಂಟ್ಸ್ ಕೆಲಸ, ಮನೆ ಕೆಲಸ ಇರ್ಬೋದು, ಹೊಲ ಗಿಲ ಈ ಥರದ್ದೆಲ್ಲ ಕೆಲಸ ಮಾಡ್ತಾರೆ. ನಾನು ಈ ಥರದ್ದು ಮಾಡೋಣ ಅಂತ ನನಗಿರೋ ಬುದ್ಧಿಗೆ ನಾನು ಈ ಥರ ಮಾಡೋಣ ಮನೇಲೇ ಕೂತ್ಕೊಂಡು. ಇವಾಗ ನಾನು ಇರ್ಬೋದು, ನಮ್ಮ ಯಜಮಾನರು ತೊಗೊಬರ್ತಾರೆ, ಸುಮ್ಮನೆ ತಿಂದು ನನ್ನ ಮಕ್ಕಳು ಸಾಕೊಂಡು ನಾನು ಮನೇಲಿ ಇರೋಣ ಅಂತ. ಬಟ್ ಅದು ಈಗಿನ ಫ್ಯೂಚರಿಗೆ ಸರಿ, ಬಿಕಾಸ್ ಯಾವುದಾದ್ರೂ ಗೌರ್ಮೆಂಟ್ ಜಾಬು, ಇನ್ನು ಯಾವುದಾದ್ರೂ ಸೆಟಲ್ ಆಗಿರೋರು ಆ ರೀತಿ ಮಾಡ್ಬೋದು. ಬಟ್ ನಮ್ಮದು ಮಿಡಲ್ ಕ್ಲಾಸಲ್ಲಿ ನಮಗೇನಾದರೂ ಮಾಡಲೇಬೇಕು, ಇಲ್ಲ ನನ್ನ ಬಾಣಂತನ ಮಾಡಿಸ್ಕೊಳ್ಳೇಬೇಕು ಮಿನಿಮಮ್ ಅವ್ರು ಹೇಳ್ದಂಗೆ.
8-9 ತಿಂಗಳವರೆಗೂ ಬಾಣಂತನ ಮಾಡಿಸ್ಕೋಬೇಕು, ಇವಳೇನು ನೋಡಿದ್ರೆ ವೀಡಿಯೋ ಮಾಡ್ತಾಳೆ ಆ ಥರ ಎಲ್ಲ. 8-9 ತಿಂಗಳು ಬಾಣಂತನ ನಾನು ಮಾಡಿಸ್ಕೊಳ್ಳೋ ಕೂತ್ಕೊಂಡ್ರೆ ನನ್ನ ಮಕ್ಕಳು ನನ್ನ ಮನೆ ಯಾರು ನೋಡ್ಕೋತಾರೆ ಅಲ್ವಾ. ಸೊ ಆ ಥರದವ್ರಿಗೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮೇಡಮ್ ನಮ್ಮ ಮನೇಲಿ ಮಾಡಲ್ಲ, ನಮ್ಮ ಮನೇಲಿ ಯಾರೂ ಇಲ್ಲ, ನಾವು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೀನಿ 2 ಮಂತ್ಸ್ ಪಾಪನ ಬಿಟ್ಟು ಅಂತ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅಳೋ ಸಿಂಬಲ್ ಎಲ್ಲ ಹಾಕಿ. ಸೊ ನಾನು ಅವರು ಇನ್ಸ್ಟಾಗ್ರಾಮ್ ಡೈರೆಕ್ಟಲ್ಲಿ ಮೆಸೇಜ್ ಮಾಡಿ ಮೇಡಮ್ ಅಂತ ಅವ್ರಿಗೆ ರಿಪ್ಲೈನೂ ಕೊಟ್ಟಿದ್ದೆ. ಸೊ ಆ ಥರ ಎಲ್ಲ ಕೆಲಸ ಮಾಡಿಕೊಂಡು ಎಷ್ಟೋ ಜನ ಜೀವನ ಸಾಗಿಸ್ತಾರೆ. ಇದೇನು ದೊಡ್ಡದಲ್ಲ, ನಾನು ಮನೇಲಿದ್ದೀನಿ, ನಾನು ಎಲ್ಲಿ ಯಾವುದೋ ಒಂದು ರೋಡಲ್ಲಿ ಏನೋ ಟಾರ್ಪಲೆಲ್ಲ ಕಟ್ಕೊಂಡು ನಾನೇನು ಮಾಡ್ತಿಲ್ಲ, ಮನೇಲಿ ನನ್ನ ಮಕ್ಕಳು ಸಂಬಂಧನ ನೋಡಿಕೊಂಡು ಇದೆಲ್ಲ ಬಿಸ್ನೆಸ್ ಮಾಡ್ಕೋತಾ ಇದ್ದೀನಿ. ಅವ್ರು ಮಾತಾಡೋರಿಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಆ್ಯಂಡ್ ಇನ್ನು ಕೆಲವೊಂದು ಜನ ಏನಂತ ಕೇಳಿದ್ರೆ ಗೊತ್ತಾ, ಈಗಲೇ ಇದೆಲ್ಲ ಬೇಕಾಗಿತ್ತಾ, 1 ವರ್ಷದ ಮುಂಟ ಮಾಡಂತನ ಮಾಡಿಸ್ಕೋಬೇಕು ಅಂತ. ಮಾಡೋರು ಇದ್ರಲ್ವ ಇವಾಗ. ನಾನು ಇಲ್ಲ, ನಾನು ಬಾಣಂತನ ಮಾಡಿಸ್ಕೋಬೇಕು, ನಾನು ಬಾಣ್ತೀನಿ, ನನಗೆ ಬಾಣಿತನ ಮಾಡಿ ಅಂತ. ಅಲ್ಲ, ಯಾರಿಗೆ ನಮ್ಮ ಗಂಡಂದ್ರ ಮೇಲೆ ಪೈಪೋಟಿ ಮಾಡೋಕ್ಕಾಗುತ್ತೆ? ಇಲ್ಲ, ನಾನು ಮಲ್ಕೊಂಡೇ ಇರ್ತೀನಿ 24 hours, ಮಗುನ ನೀನು ನೋಡ್ಕೊ, ಫೀಡ್ ಮಾಡ್ಸೋಕೆ ಮಾತ್ರ ನನ್ನ ಹತ್ರ ತೊಗೋಬಾ, ಅಡುಗೆ ನಾನು ಮಾಡೋಂಗಿಲ್ಲ, ನಾನು ರೆಸ್ಟ್ ತೊಗೋಬೇಕು. ಆಗ ಮನೇಲಿ ತುಂಬ ಜಗಳ ಆಗುತ್ತೆ. ನೋಡ್ಕೊಳ್ಳೋರು ಯಾರು? ಸೊ ಪ್ರೆಸೆಂಟ್ ನನಗೆ ಬರೋದು ಅಷ್ಟೇ ಮೈಂಡಲ್ಲಿ. ಇವಾಗ ಜನ್ರೇಷನ್ ಮುಂದೆ ಬೆಳೀತಾ ಇದೆ, ನಾವು ಇದ್ದಂಗೆ ಇರಲ್ಲ. ಇವಾಗ ನಾವು ₹1 ಫೀಸ್ ಕಟ್ಟಿದೆ, 10ನೇ ಕ್ಲಾಸು ಕಾಲೇಜ್ ಎಲ್ಲ ಮುಗಿಸ್ಬಿಟ್ವಿ. ಅಂದರೆ ನಮ್ಮ ಮಕ್ಳು ಹಂಗಾಗಲ್ಲ. ನನ್ನ ಮಗಳು ನಾನು ಹೇಳ್ದಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾಳೆ, ಮಿನಿಮಮ್ ನಾನು 70,000ವರೆಗೂ ಬರೀ ಸ್ಕೂಲ್ ವ್ಯಾನ್ದೇ ಪೇ ಮಾಡಬೇಕು ಅಂದರೆ, ನನ್ನ ಮಗ ದೊಡ್ಡದಾದಾಗ ಅದಕ್ಕೂ ಜಾಸ್ತಿನೇ ಆಗೋಗುತ್ತೆ. ಸೊ ನಾವು ಹಂಗೆ ಅಯ್ಯೋ ನಾನು ಬಾಣ್ತೀನಿ, ನಾನು ಮಾಡ್ಕೋಬಾರ್ದು ನಾನು ಅಂದ್ಬಿಟ್ಟು ನನ್ನ ಮನೇಲೇ ಕೂತ್ಕೊಂಡು ಇದ್ದ ಬದ್ದಿ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಮೀಶೋ ಶಾಪಿಂಗ್ ಅಂತೆ ಅದಂತೆ ಇದಂತೆ ಎಲ್ಲ ಮಾಡ್ಕೊಳೋದ್ಕಿಂತ, ಆ ಥರ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ, ಇವಾಗ ನಾನು ಈ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾಗಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಒಂದು ಹೆಂಗೆ ಅಂದರೆ, ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡೋಕ್ಕೂ ನನಗೆ ಪುರ್ಸೋತಿಲ್ಲ. ಬೇರೆ ಯಾರಾದರೂ ಕಾಲ್ ಮಾಡಿದ್ರು ಅಷ್ಟೇ, ಫಸ್ಟು ಕಾಲ್ ಮಾತಾಡ್ಕೊಂಡೆಲ್ಲ ಕೆಲಸ ಮಾಡ್ಕೋತಾ ಇದೆ, ಮನೆ ಕೆಲಸ. ಇವಾಗೆಲ್ಲ ಪಟ ಮನೆ ಕೆಲಸ ಮಾಡು, ಸ್ಯಾರಿದು ನೋಡು, ಫೋನು ಆರ್ಡರ್ ಪ್ಯಾಕ್ ಮಾಡು, ಡಿಸ್ಪ್ಯಾಚಿಂಗ್ ಕಳಿಸು, ಮತ್ತೆ ಸ್ಯಾರಿ ಬುಕ್ ಮಾಡು, ಬರೀ ಇದೇ ಕೆಲಸ ಹೋಗಿದೆ. ಇಷ್ಟು ಬ್ಯುಸಿಯಾಗಿದ್ದರೆ ಮನೇಲಿ ಓಕೆ, ನಮ್ಮದು ಒಂದು ಫ್ಯೂಚರ್ ಗಟ್ಟಿಯಾಗಿ ನಿಲ್ಲುತ್ತೆ. ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾರೆಲ್ಲ ಹಂಗೆ ಮಾತಾಡಿದಿರಲ್ಲ, ಓಕೆ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಮಾತಾಡಿದವರೆಲ್ಲ ಏನಿಲ್ಲ ಬಂದು ನಮಗೆ ಮಾಡ್ಕೊಡಲ್ಲ, ಬಾಣ್ತಿ ಥರ ಇರಬೇಕು, ವೀಡಿಯೋಸ್ ಎಲ್ಲ ಬಿಡಬಾರ್ದು. ವೀಡಿಯೋಸ್ ಎಲ್ಲ ಬಿಡ್ತೀನಿ ನಾನು, ಓಕೆ, ನಾನು ಕೆಟ್ಟೋಳು, ಅದನ್ನು ನೋಡೋ ಅಂತ ನೀವು ಅದನ್ನು ಬಿಟ್ಬಿಟ್ಟು ಮನೆ ಹಿಂದೆ ಮಾತಾಡೋ ಅಂತ ನೀವು, ಓಕೆ, ನಾನೊಬ್ಬಳೇ ಕೆಟ್ಟೋಳು ಅನ್ನಂಗಿದ್ರೆ ಓಕೆ, ಹಂಗೆ ಆಗಲಿ. ನಮಗೇನಿದೆ, ನಮಗೆ ಏನು ಟ್ಯಾಲೆಂಟ್ ಇದೆ ಅದ್ರ ಮುಖಾಂತರ ನಾವು ಏನೋ ಸ್ವಲ್ಪ ಅಷ್ಟೋ ಇಷ್ಟೋ ಹೆಣ್ಮಕ್ಳಾಗಿದ್ಕೊಂಡು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಷ್ಟೇ ನಾನೇನು ದೊಡ್ಡ ಬಂಗ್ಲೆ ಕಟ್ಟಬೇಕು, ದೊಡ್ಡ ಫಾರ್ಚೂನ್ ಕಾರೆಲ್ಲ ತಗೋಬೇಕು, ಅಷ್ಟಕ್ಕೆಲ್ಲ ಇಷ್ಟು ಸ್ಟ್ರಗಲ್ ಮಾಡ್ತಿಲ್ಲ. ನಮ್ಮ ಥರನೇ ನಮ್ಮ ಮಕ್ಕಳು ಆಗಬಾರ್ದು, ಅವ್ರಿಗೆ ಚೆನ್ನಾಗಿರೋ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಒಂದೇ ಪರ್ಪಸ್ಗೋಸ್ಕರ ಇಷ್ಟು ಕಷ್ಟ ಬೀಳ್ತಿರೋದು. ಇವಾಗ ಏನು ನೋಡ್ತಿದ್ದೀರಾ, 11:15 ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಇದೆಲ್ಲ ತೆಗೆದಿಟ್ಟು ಊಟ ಮಾಡಿ, ಡ್ರೆಸ್ ಚೇಂಜ್ ಮಾಡಿ, ಸ್ಯಾರಿ ಪ್ಯಾಕ್ ಮಾಡಿ ಮನ್ಕೊಳ್ಳೋಷ್ಟಲ್ಲ ಆಲ್ಮೋಸ್ಟ್ 1 ಗಂಟೆ. ನೆಕ್ಸ್ಟು ಈ ವಿಡಿಯೋ ಎಡಿಟ್ ಮಾಡಬೇಕು 1:30-2 ಗಂಟೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರೋ ಓನ್ಲಿ ಫಾರ್ ನನ್ನ ಮಕ್ಕಳಿಗೆ ಚೆನ್ನಾಗಿರೋ ಎಜುಕೇಷನ್ ಕೊಡಿಸ್ಬೇಕು, ಯಾರ ಮುಂದೆ ಅವ್ರನ್ನ ಕೆಳಮಟ್ಟಕ್ಕೆ ಹೋಗೋಕೆ ಬಿಡಬಾರ್ದು ಅಂತ. ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಒಬ್ಬಳೇ ಚೆನ್ನಾಗಿರಬೇಕು, ನಾನು ಫಸ್ಟ್ ರೆಸ್ಟ್ ತೊಗೋಬೇಕು, ನಾನು ಆರಾಮಾಗಿರಬೇಕು ಅನ್ನಂಗಿದ್ದಿದ್ರೆ ನಾನು ಆರಾಮ್ಸೆ ನನ್ನ ಯಜಮಾನ್ರು ತೊಗೊಬಂದಿರೋದು, ಊಟ ಮಾಡಿ ಮಲ್ಕೊಂಡು, ಊಟ ಮಾಡು ಮಲ್ಕೋ, ಫೋನ್ ನೋಡು, ಟಿ ವಿ ನೋಡು, ಇದರಲ್ಲೇ ಕಳೆದು ಬಿಡ್ತಾ ಇದೆ. ಸೊ ನಾನು ಲೈಫ್ ಲೀಡ್ ಮಾಡ್ತಾ ಇರೋದು ನಮ್ಮ ಮನೆಗೆ, ನನ್ನ ಕುಟುಂಬಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದಮೇಲೆ ಬೇರೆಯವ್ರ ಮಾತಿಗೆಲ್ಲ ಕೆಡ್ಸ್ಕೊಳ್ಳಲ್ಲ. ಸೊ ಪ್ಲೀಸ್, ನೀವು ಯಾರೆಲ್ಲ ಕಮೆಂಟ್ ಮಾಡ್ತಿರಲ್ಲ, ಮೇಡಮ್ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇರೋದಕ್ಕೆ ನಮ್ಮೂರಲ್ಲಿ ತುಂಬ ಜನ ಬೈಕೋತಾರೆ, ಹಾಲು ಕುಡಿಯೋ ಮಗು ಕರ್ಕೊಂಡು ಹೋಗ್ತೀಯಾ ಅಂದ್ಬಿಟ್ಟು, ಏನು ಮಾಡೋದು ಹೇಳಿ ಮೇಡಮ್, ನನಗೂ ಅದಾದರೆ ವರ್ಕ್ ಫ್ರಮ್ ಹೋಮ್ ಇದ್ದರೆ. ನೀವು ಮಾಡೋ ಕೆಲಸನ ನೀವು ಸ್ಯಾಟಿಸ್ಫ್ಯಾಕ್ಷನಿಂದ ಮಾಡಿ ದಯವಿಟ್ಟು. ಸೊ ಅವ್ರಂತಾರೆ ಇವ್ರಂತಾರೆ ಅನ್ನೋರು ಯಾರೂ ಮಾಡ್ಕೊಳ್ಳಲ್ಲ, ಅನ್ನೋರು ಯಾರೂ ತಿರುಗು ನೋಡೋಲ್ಲ ನಮಗೆ ಕಷ್ಟ ಬಂದರೆ. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದರಂತೆ ನೀವು ಜೀವನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರೋ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.